ನಾಮದಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ. ಇವತ್ತು ನೀವೆಲ್ಲರೂ ದೇವರ ಸನ್ನಿಧಾನದಲ್ಲಿ ಬಂದಿದ್ದೀರ. ಕಾರಣ ನಿನ್ನ ಸಾಬತ್ ದಿನವನ್ನು ಪವಿತ್ರವಾಗಿ ಆಚರಿಸುವಂಥ ವಾಕ್ಯ ಹೇಳುತ್ತೆ. ನಾವು ದೇವರನ್ನ ಆಚರಿಸಿ ಆತನ ಸಂಭ್ರಮದಿಂದ ಆರಾಧಿಸುವಾಗ ಪರಲೋಕದ ದ್ವಾರಗಳು ನಮಗಾಗಿ ತೆರೆಯಲ್ಪಡುತ್ತೆ. The door of the heaven will open when you open up your lips and began to worship and praise God the Almighty. ಅಬ್ರಹಾಂ, ಈಸಾಕ್, ಯಾಕೋಬರ ದೇವರನ್ನು ಆರಾಧಿಸುವುದಕ್ಕಾಗಿ ಬಂದಿರುವ ನಾವೆಲ್ಲರೂ ಈ ದಿನದಲ್ಲಿ ಕರ್ತನೆ ನೀ ನಮ್ಗೆ ಕೊಟ್ಟಂತ ಎಲ್ಲ ಒಳ್ಳೆತನಗಳಿಗಾಗಿ ಸ್ತೋತ್ರ. God has given this new month, a month of September. September is a month. God is going to furnish everything. Amen. All the things for you in behalf of you. ನಿನಗೋಸ್ಕರವಾಗಿ ಹೊಸ ತಿಂಗಳಲ್ಲಿ ದೇವರು ಎಲ್ಲವನ್ನ ಮಾಡಿ ಮುಗಿಸುತ್ತಾನೆ ಅಂತ ಹೇಳ್ತಾರೆ. ದೇವರ ಶಕ್ತಿ ಇವತ್ತು ಈ ಹೊಸ ತಿಂಗಳು ಕೊಟ್ಟಿದ್ದಕ್ಕಾಗಿ ನಾವೆಲ್ಲರೂ ಕರೆಗಳೆತ್ತಿ ದೇವರಿಗೆ ಸ್ತೋತ್ರ ಬಲಿ ಮಾಡೋಣ. ಹಲ್ಲೆಲೂಯಾ. ಸೇವೆಯ ಮಾರ್ಗದಲ್ಲಿ ಉತ್ಸಾಹ ತಂದಿರುವೆ, ಸೇವೆಯ ಮಾರ್ಗದಲ್ಲಿ ಉತ್ಸಾಹ ತಂದಿರುವೆ, ಸೇವೆಯ ಮಾರ್ಗದಲ್ಲಿ ಉತ್ಸಾಹ ತಂದಿರುವೆ, ಸೇವೆಯ ಮಾರ್ಗದಲ್ಲಿ ಉತ್ಸಾಹ ತಂದಿರುವೆ, ಓಡಿ ಓಡಿ ದುಡಿಯಲು ನಾ ಸುಖಬಲ ನೀಡಿರುವೆ, ಓಡಿ ಓಡಿ ದುಡಿಯಲು ನಾ ಸುಖಬಲ ನೀಡಿರುವೆ, ಓಡಿ ಓಡಿ ದುಡಿಯಲು ನಾ ಸುಖಬಲ ನೀಡಿರುವೆ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ 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 ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ಬಲಿ ಉತ್ತಮರೇ ನಿನಗಯ್ಯ, ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದದಿ, ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದದಿ, ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದದಿ. ಪ್ರಾರ್ಥನೆ ಲಾಲಿಸಿದೆ, ಸದುತ್ತರ ನೀಡಿರುವೆ, ಪ್ರಾರ್ಥನೆ ಲಾಲಿಸಿದೆ, ಸದುತ್ತರ ನೀಡಿರುವೆ, ಪ್ರಾರ್ಥನೆ ಲಾಲಿಸಿದೆ, ಸದುತ್ತರ ನೀಡಿರುವೆ, ಪ್ರಾರ್ಥನೆ ಲಾಲಿಸಿದೆ, ಸದುತ್ತರ ನೀಡಿರುವೆ, ಪಾಪವು ಬಳಿ ಬರದೆ ಕಾಪಾಡಿ ಬಂದಿರುವೆ, ಪಾಪವು ಬಳಿ ಬರದೆ ನನ್ನ ಕಾಪಾಡಿ ಬಂದಿರುವೆ, ಪಾಪವು ಬಳಿ ಬರದೆ
ಕೋಟಿ ಸ್ತೋತ್ರ ರಾಜ, ಕೋಟಿ 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 ಕೋಟಿ ಸ್ತೋತ್ರ ರಾಜ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಕೋಟಿ ಕೋಟಿ ಸ್ತೋತ್ರ ರಾಜ, 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 ಕೋಟಿ 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 ಸ್ತೋತ್ರ ರಾಜ, 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 ಕೋಟಿ ಕೋಟಿ ಸ್ತೋತ್ರ ರಾಜ. ಹಲ್ಲೆಲೂಯಾ 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 ಹಲ್ಲೆಲೂಯಾ. Thank you Jesus, 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 thank you Daddy, 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 thank you Jesus, 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 thank you Jesus. ಮುಂಜಾನೆ ಆನಂದವೇ ಅಪ್ಪ ನಿನ್ನ ಪಾದವೇ.
ನಿಮ್ಮ ದೇವರಾದ ಯೆಹೋವನೊಬ್ಬನೇ. ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪ್ರಾಣದಿಂದಲೂ ಶಕ್ತಿಯಿಂದಲೂ ಪ್ರೀತಿಸಬೇಕು. ಮತ್ತು ನಾನು ನಿಮಗೆ ತಿಳಿಸಿರುವ ಎಲ್ಲ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿರಬೇಕು. ಏನು ಹೇಳ್ತಾರೆ? ಇವುಗಳು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿರಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ ಹೇಳು. ಎಷ್ಟು ನೋಡಿ ಕರೆಕ್ಟಾಗಿ ಹೇಳ್ಬಿಡ್ತಾರೆ. ಎಲ್ಲಿ ಕೂಡ ನಿನ್ನ ಮೈಂಡ್ ಎಲ್ಲೂ ಬೇರೆ ಕಡೆ ತಿರುಗಬಾರ್ದು. ಮನೇಲಿದ್ದರೆ ಟಿ ವಿ ಶೋಕ್ ಬರಬಾರ್ದು, ರೋಡಲ್ಲಿ ಹೋಗ್ಬೇಕಾದ್ರೆ ರೋಡ್ ಶೋಕ್ ಬರಬಾರ್ದು, ಮಲಗಬೇಕಾದ್ರೆ ಕನಸು ಶೋಕ್ ಬರಬಾರ್ದು, ಅದು ಇದು ನೆನೆಸ್ಕೊಂಡ್ರೆ ಬೆಳಗ್ಗೆ ಎದ್ದೇಳಬೇಕಾದ್ರೆ ಅದು ಇದು ಅಂತ ಡ್ರೀಮ್ ಮಾಡ್ಬೋದು. ಎಲ್ಲ ಟೈಮು 24 ಗಂಟೆ ರೌಂಡ್ ದ ಕ್ಲಾಕು ಈ ವಾಕ್ಯ ದೇವ್ರನ್ನ ಪ್ರೀತಿ ಮಾಡತಕ್ಕ ಹೃದಯ ನಿನಗೆ ಬರಬೇಕು ಅಲ್ವಾ? ಇದು ಹೆಂಗೆ ಬರುತ್ತೆ ಬದರ್? ಇದು ತುಂಬ ಕಷ್ಟ ಅಲ್ವಾ ಬದರ್? ಹುಡುಗನ ಕೇಳಿ ನೋಡಿ, ಹುಡುಗಿನ ಲವ್ ಮಾಡೋನಿಗೆ ಅವ್ನಿಗೆ ಆಟೋಮೆಟಿಕ್ಕಾಗಿ ಬಂದಿರ್ತದೆ ಅದು. ಇಲ್ಲ ಹುಡುಗಿನ ಕೇಳಿ ನೋಡಿ ಅಲ್ವಾ, ಅವ್ನು ಲವ್ವಲ್ಲಿ ಬಿದ್ದೋಳೆ ಅಂತ ಹೇಳ್ತಾರೆ. ಕೇಳಿ ನೋಡಿದ್ದೀರಾ? ಏನು ಈ ನಡೆ ಮಗ ಒಂಥರ ಇದ್ದಾನೆ, ಕೂದಲೆಲ್ಲ ಸ್ಪೈಕ್ ಥರ ಬಾಚ್ಕೊಂಡ್ಬಿಟ್ಟಾನೆ, ಅವನ ಇವಾಗ ಲವಲ್ ಇದ್ದಾನೆ. ಯಾರು ಹೇಳಿದ ಲವಲ್ ಬೀಳೋಕ್ಕೆ? ಬೋರ್ಡ್ ಹಾಕಿದ್ದೀನಾ? ಇಲ್ಲ, ಅದು ಆಟೋಮೆಟಿಕ್ಕಾಗಿ ಹೃದಯ ತಗೊಳತ್ತದನ್ನು. ಇದ್ದೀರಾ? ಆಟೋಮೆಟಿಕ್ಕಾಗಿ ಹೃದಯ ಏನು ಮಾಡುತ್ತೆ? ಪ್ರೀತಿ ಮಾಡಿದ ತಕ್ಷಣ ಯಾವಾಗ ಒಂದು ಹುಡುಗಿಗೆ ಒಂದು ಹುಡುಗನ ಮೇಲೆ ಲವ್ ಆಗ್ಬಿಡುತ್ತೆ ಅಂದ ತಕ್ಷಣ 24 ಗಂಟೆ ಅವಳ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ ನೋಡಿ. ಅವನ ಬಗ್ಗೆನೇ ಅವಳು ಯೋಚನೆ ಮಾಡ್ತಿರ್ತಾನೆ. ಅವ್ನು ಹೆಂಗಿರ್ತಾನೆ, ಅವ್ನು ಡ್ರೆಸ್ ಹೆಂಗೆ ಆಗ್ತಾನೆ, ಇಲ್ಲ ಅವಳು ಹೆಂಗಿರ್ತಾಳೆ, ಅವಳು ಹೆಂಗೆ ಬ್ಯಾಗ್ ಇಟ್ಕೊಂಡು ನಡೀತಾಳೆ, ಹೆಂಗೆ ನಡ್ಕೊಂಬರ್ತಾಳೆ, ಅವಳು ಹೊಡೆಯೋ ಸ್ಟೈಲ್ ನೋಡ್ದ, ಮಾತಾಡೋ ಸ್ಟೈಲ್ ನೋಡ್ದ. ನಿಮ್ಮ ಹೃದಯ ಅಲ್ಲಿ ಏನಾಯಿತು? ಲೀನ ಆಗೋಯ್ತು ಅಲ್ವಾ? ಕೊನೆಗೆ ಏನು ಹೇಳ್ತಾನೆ ಅವನು? ಅವಳಿಗೆ ಏನು ಹೇಳ್ತಾನೆ? ಪ್ರಿಯೆ, ನೀನಿಲ್ಲದೆ ನಾನಿಲ್ಲ, ನಾನಿಲ್ಲದೆ ನೀನಿಲ್ಲ ಅಲ್ವಾ? 1 ವರ್ಷ ಪೂರ್ತಿ ಹೇಳ್ಕೊಂಬರ್ತಾನೆ ಅದನ್ನು. ಹೇಳ್ತಾ 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 ಕೊನೆಗೆ ಯಾರ್ಡ್ ಏನಾಗತ್ತೆ? ಲೆಫ್ಟ್ ದೈನೇ ಮೋಡ್, ಪೀಚೆ ಮೂಡತ್ತೆ. ಹೇಗೆ ಅವನು ಈ ಹುಡುಗಿ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡ ನನಗೆ ಅಲ್ವಾ? ಮೊದಲು ಯಾವ ಕೈ ಹಿಡ್ಕೊಂಡು ನಡೀತಿದ್ದ, ಈಗ ನೀವು ಮುಂದೆ ಹೋಗೋಣ ಹಿಂದೆ ಬರ್ತೀನಿ ಅಂತಾನೆ. ಇಲ್ಲ, ಇವನು ಮುಂದೆ ಹೋಗ್ತಿರ್ತಾನೆ, ಅವಳು ಹಿಂದೆ ಬರ್ತಾನೆ, ಬೇಗ ಬಾ ಅಂತಿರ್ತಾನೆ. ಮತ್ತೆ ಹಬ್ಬಕ್ಕೆ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾನೆ. ಪ್ರೀತಿ ನೋಡಿ ತಣ್ಣಗಾಗ್ತಾ ಹೋಗುತ್ತೆ. ಅದು ದೇವ್ರು ಹೇಳ್ತಾರೆ 24 ಗಂಟೆ. ಅದಕ್ಕೆ ದೇವ್ರು ಹೇಳ್ತಾರೆ ಹಗಲು ಇರುಳು ಈ ವಾಕ್ಯಗಳನ್ನ ಧ್ಯಾನಿಸಿ ಇದರಲ್ಲಿ ಬರೆದಿರೋದನ್ನೆಲ್ಲ ಕೈಗೊಂಡು ನಡೆಯಿರಿ. ಏನು ನಡಿ ಅಂತಾರೆ? ಬರೆದಿರೋದಲ್ಲ, ನನ್ನ ಪ್ರೀತಿ ಮಾಡು ಅಂತಾರೆ ಅಷ್ಟೇ ರೀ. ದ ಎಂಟೈರ್ ಲಾ ಇಸ್ ಹುಕ್ಡ್ ಆನ್ ದಟ್ ಲವ್ ಓನ್ಲಿ. 10 ಕಮ್ಯಾಂಡ್ಮೆಂಟ್ಸ್ ಹೇಳ್ತಾರೆ. 10 ಕಮ್ಯಾಂಡ್ಮೆಂಟನ್ನ ಎಲ್ಲ ಸ್ಕ್ರೀನಲ್ಲಿ ಹಾಕಿದರೆ ಎಲ್ಲ ಕಮ್ಯಾಂಡ್ಮೆಂಟ್ ಇದೆಯಲ್ಲ, ಆ 10 ಕಮ್ಯಾಂಡ್ಮೆಂಟ್ ಹುಕ್ಕುಗಳನ್ನ ಹಾಕ್ಬಿಟ್ಟು ಒಂದು ಹುಕ್ಕನ್ನ ಪ್ರೀತಿಗೆ ಹಾಕ್ಬಿಟ್ರೆ, ನೀ ಸ್ಟ್ರೈಟ್ ಪ್ರೀತಿ ಇದ್ರೆ ಬಂದ್ಬಿಟ್ರೆ ಈ 10 ಕಮ್ಯಾಂಡ್ಗಳು ನೀನು ನಡೆದಂಗೆ ಆಗ್ಬಿಡತ್ತೆ. ನೀನು ಪ್ರೀತಿ ಬಂದರೆ ನೀ ಕೊಲೆ ಮಾಡ್ತೀಯಾ, ಪ್ರೀತಿ ಬಂದರೆ ದ್ವೇಷ ಮಾಡ್ತೀಯಾ, ಪ್ರೀತಿ ಬಂದರೆ ಸುಳ್ಳು ಹೇಳ್ತೀಯಾ, ಪ್ರೀತಿ ಬಂದರೆ ಮೋಸ ಮಾಡ್ತೀಯಾ, ಪ್ರೀತಿ ಬಂದರೆ ಪರರಾಸೆಗೆ ಇಷ್ಟಪಡ್ತೀಯಾ, ಪ್ರೀತಿ ಬಂದರೆ ಬೇರೆಯವ್ರನ್ನ ಪ್ರೀತಿ ಮಾಡ್ತೀಯ? ಇಲ್ಲ. ಎವ್ರಿಥಿಂಗ್ ಇಸ್ ಗಾಡ್ 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 ಗಾಡ್. ಗಾಡ್ ವಿಲ್ ಬಿಕಮ್ ದ ಸೆಂಟರ್ ಪಾಯಿಂಟ್ ಆಫ್ ಯುವರ್ ಹಾರ್ಟ್. ನಿನ್ನ ಹೃದಯದ ಮಧ್ಯ ಭಾಗದಲ್ಲಿ ಇಡುವಂತಾರೆ ದೇವರು. ಕಂದ, ನನ್ನ ಮಾತುಗಳಿಗೆ ಕಿವಿಗೊಡು, ನನ್ನ ಉಪದೇಶಗಳಿಗೆ ಮನಸ್ಸು ತಿರುಗಿಸು, ನಿನ್ನ ಮನಸ್ಸು ನನ್ನ ಕಡೆಗೆ ತಿರುಗಿಸು. ನಿನ್ನ ಹೃದಯ ಯಾವಾಗಲೂ ಅವುಗಳ ಮೇಲೆ ತಪ್ಪದೇ ಇರಲಿ. ಇವುಗಳನ್ನು ಕಣ್ಣು ಯಾವಾಗಲೂ ತಪ್ಪದೆ ಇವುಗಳನ್ನು ನಿನ್ನ ಹೃದಯದ ಒಳಗೆ ಇಟ್ಟುಕೋ. ಮಧ್ಯ ಭಾಗದಲ್ಲಿ ಇಡೋದು, ಅದು ಒಳಗೆ ಇಟ್ಕೊತಾ ಇದೆ. ಇಂಗ್ಲೀಷಲ್ಲಿ ಕೀಪ್ ದೆಮ್ ಇನ್ ದ ಮಿಡ್ಸ್ ಆಫ್ ಯುವರ್ ಹಾರ್ಟ್ ಅಂತ ಹೇಳುತ್ತೆ. ಆಗ ಹೃದಯದಲ್ಲಿ ನೀವು ಯಾವಾಗ ಇಡಕ್ಕೆ ಹೋಗ್ತೀರಾ, ಅಪ್ಪ ಹೇಳ್ತಾರೆ ಹಣ ತಾನಾಗೆ ಬರುತ್ತೆ. ನೀವು ಇವತ್ತು ನೋಡಿ, ಮಿಲಿಯನ್ಸ್ ಆಫ್ ಪೀಪಲ್, ಮಿಲಿಯನ್ಸ್ ಆಫ್ ಬಿಲೀವರ್ಸ್, ದೇ ಆರ್ ಪ್ರೇಯಿಂಗ್ ಫಾರ್ ಮನಿ, ಬಟ್ ಮನಿ ಇಸ್ ನಾಟ್ ಕಮಿಂಗ್. ಅವ್ರು ಪ್ರಾರ್ಥನೆ ಮಾಡಿ ಹಣ ಬೇಕು ಬ್ರದರ್, ಹಣ ಬೇಕು, ಪ್ರೇ ಮಾಡ್ತಾ ಇದೆ ಅಂತೇಳಿ ಸಾವಿರಲ್ಲ ಮಿಲಿಯಾಂತರ ದೇವ್ರ ಮಕ್ಕಳು, ದೇವ್ರ ಸೇವಕರು ಪ್ರೇ ಮಾಡಿ ಇನ್ನೂ ಬಡವರಾಗಿದ್ದಾರೆ. ಸೈತಾನ ಏನು ಮಾಡಿದ್ದಾನೆ? ಅವ್ರು ಪ್ರೇ ಮಾಡಿ ಹಣ ಬರಬೇಕಂತ ಮಾಡಿಸಿ ಕೊನೆಗೆ ದೇವರ ಸತ್ಯದ ಅರಿವನ್ನು ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಳ್ದಿರೋ ಹಾಗೆ ಅವನು ತಂತ್ರವಾಗಿ ಉಪಯೋಗಿಸುವ ಒಂದು ಆಯುಧ ಅದು. ಆ ಆಯುಧನ ಏನು ಮಾಡಿದ್ದಾನೆ? ಅವನು ಇಟ್ಬಿಟ್ಟು ಮಕ್ಕಳನ್ನ ಬಡವರಾಗಿ ಇಟ್ಬಿಟ್ಟಿದ್ದಾನೆ. ಆಗ ದೇವ್ರು ನಮ್ಮನ್ನು ಬಡವರಾಗಿ ಇಡೋಕ್ಕೆ ಇಷ್ಟಪಟ್ಟಿಲ್ಲ. ವಾಕ್ಯ ಇಡಲ್ಪಟ್ಟಿದೆ, ನಾವು ಸಿರಿವಂತರಾಗಬೇಕೆಂದು ಆತ ನಮಗೆ ಬಡವನಾದನು. ಎತ್ಕೋ ವರ್ಡ್ನ ಬಾಯಲ್ಲಿ ಹಾಕು, ಅದನ್ನು ಬಿತ್ತುಬಿಟ್ಟು ಮತ್ತೆ ನುಡಿಯೋಕ್ಕೆ ಸ್ಟಾರ್ಟ್ ಮಾಡು. ಅದು ನಿನಗೆ ಆಶೀರ್ವಾದ ಬರುತ್ತೆ. ಆಶೀರ್ವಾದ ಬಂದೇ ಬರುತ್ತೆ. ಅಪ್ಪ ಹೇಳ್ತಾರೆ ಎಲ್ಲ ಬ್ಲೆಸ್ಸಿಂಗ್ ಆಗುತ್ತೆ ನಿಮ್ಮ ಮನೆಗಳಲ್ಲಿ. ಅಪ್ಪ ಆಶೀರ್ವಾದ ತರ್ತಾರೆ. ಬ್ಲೆಸ್ಸಿಂಗ್ ಮೇಲೆ ಬ್ಲೆಸ್ಸಿಂಗ್, ಆಶೀರ್ವಾದ ಮೇಲೆ ಆಶೀರ್ವಾದ ಅವ್ರು ತರಕ್ಕೆ ಇಷ್ಟಪಡ್ತಾರೆ. ನಿಮ್ಮ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಅವನ ಪ್ರೀತಿ ಮಾಡೋ ಹೃದಯದಲ್ಲಿ ಇಟ್ಕೊಳ್ಳಿ. ಎಲ್ಲ ಹೃದಯನೇ ಬರುತ್ತೆ ನೋಡಿ. ಕೈ ಹಿಡ್ಕೊಳ್ಳಿ, ಕಾಲು ಹಿಡ್ಕೊಳ್ಳಿ, ಇಲ್ಲ, ಎಲ್ಲ ಹೃದಯನೇ. ಆ ಹೃದಯ ಯಾವಾಗಿರುತ್ತೆ ಅದು ದೊಡ್ಡದಾಗಿ ಬ್ಲೆಸ್ಸಿಂಗ್ ಆಗಿ ಬಂದ್ಬಿಡುತ್ತೆ. ಆಗ ನಾವು ಚುರುಕಾಗಿ ದೇವ್ರ ಕೆಲಸನ ಯಾವಾಗ ಮಾಡಬೇಕು ಆವಾಗ ಅಲ್ಲಿ ದೊಡ್ಡ ಕೆಲಸ ಆಗ್ಬಿಡುತ್ತೆ. ರೈತ ನೋಡಿ ಬೀಜ ಬಿತ್ತಕ್ಕೆ ಹೋಗ್ಬೇಕು, ಹೇಗೆ ಹೋಗ್ತಾನೆ ಅವನು? ಜ್ವರ ಇರಲಿ, ಕೆಮ್ಮಿರಲಿ, ಮಳೆ ಜೋರು ಬರ್ತಿರಲಿ, ಬೀಜ ಎತ್ಕೊಂಡು ಹೋಗ್ತಾನೆ. ಮಳೆ ಗಾಳಿ ಹೋಗಿ ಬೀಜ ಬಿತ್ತಕ್ಕೆ ಹೋಗ್ತಾನೆ. ಯಾಕೆ? ದೆರ್ ಇಸ್ ಅನ್ ಎಕ್ಸ್ಪೆಕ್ಟೇಷನ್, ದ ಹಾರ್ವೆಸ್ಟ್ ಇಸ್ ಗೋಯಿಂಗ್ ಟು ಗೆಟ್ ರೆಡಿ ಅಲ್ವಾ? ಅಲ್ಲಿ ಹೋಗ್ಬಿಟ್ಟು ದೇವರೇ ನಾ ರೈತನ ಮಗ ಅಪ್ಪ, ನನಗೆ ರಾಗಿ ಬರೋದಕ್ಕಾಗಿ ಸ್ತೋತ್ರಪ್ಪ,
ನಾ ರೈತನ ಮೊದಲನೇ ಮಗ ಅಪ್ಪ, ಎಲ್ಲ ರಾಗಿ ಬಂದ್ಬಿಡ್ಲಪ್ಪ, ಜೋಳ ಬಂದ್ಬಿಡ್ಲಪ್ಪ, ನಿನಗೋಸ್ಕರ 3 ದಿನ ಉಪವಾಸ ಮಾಡ್ತೀನಪ್ಪ. ಅಪ್ಪ ಹೇಳ್ತಾ ಇದೆಲ್ಲ ಡ್ರಾಮಾ ಬೇಡ, ಕೈಲಿರೋ ಬೀಜನ ಬಿತ್ಬಿಟ್ಟು ಕೆಲಸ ಶುರು ಮಾಡು ಅಂತಾರೆ. ಕೆಲಸನೇ ಶುರು ಮಾಡಿದ ಬಿಲಿಯವರುಗಳು ஆண்டு வரை பணத்தை தாரும் பணத்தை தார். எப்படி பணத்தை கொடுக்க முடியும்? பணத்தை நீ வித்தித்தா தானே பணம் வரும் உனக்கு. ಹಣ ನೀ ಬಿತ್ತಿದ ತಾನೆ ಹಣ ಬರುತ್ತೆ. ವಿಧವೆ ಹೇಳ್ತಾ ನನ್ನ ಮನೆ ರೊಟ್ಟಿ ಇಲ್ಲ, ನನ್ನ ಮನೇಲಿ ಎಣ್ಣೆ ಇಲ್ಲ, ನಾವು ಸಾಯುವ ಸ್ಥಿತಿಯಲ್ಲಿದ್ದೇವೆ. ಇವತ್ತು ಈ ರೊಟ್ಟಿನ ಮಾಡಿ ನಾನೇ ನನ್ನ ಮಗನು ತಿಂದು ನಾಳೆ ದಿನದಕ್ಕೆ ನಮಗೇನಿಲ್ಲ, ನಾಳೆ ಸಾಯುತ್ತೇವೆ ಅಂತ ತಕ್ಷಣ ರೊಟ್ಟಿ ಇಲ್ಲ ಅಂತ ತಕ್ಷಣ ರೊಟ್ಟಿನ ಬಿತ್ತು ನೀನು ಅಂತ ಹೇಳ್ತಾರಪ್ಪ. ಹೋಗು ನನಗಾಗಿ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ರೊಟ್ಟಿ ಇಲ್ಲ ಅಂತೀಯ, ರೊಟ್ಟಿ ಜಡಿದು ಅಳ್ಳಾಡಿಸಿ ಹೊರಸೂಸುವಾಗೆ ನಿನ್ನ ಮನೆ ತುಂಬಿ ತುಳುಕೋ ಹಾಗೆ ನಿನ್ನ ಕೈಗಳಿಗೆ ನಾನು ತರೋದಕ್ಕೆ ಬರ್ತೀನಿ. ಆಶೀರ್ವಾದ, ದೇವರ ಅಗ್ನಿ, ದೇವರ ಅಭಿಷೇಕ ಆ ಬೀಜಕ್ಕೆ ನಾನು ತುಂಬಿಸ್ತೀನಿ ಅಂತ ಹೇಳ್ತಾರಪ್ಪ. ಇದೀರಾ? ರೊಟ್ಟಿ ಇಲ್ಲ ಅಂತ ತಕ್ಷಣ ಪ್ರವಾದಿ ಮನೆಗೆ ಓಡ್ಬೋದು. ರೊಟ್ಟಿ ಇಲ್ವನಮ್ಮ, ನೀ ಸಾಯೋ ಸ್ಥಿತಿಯಲ್ಲಿ ಇದೆಯಾ, ಅಯ್ಯೋ ಬೇಡಮ್ಮ ನಿಮ್ಮ ಮನೆ ನೀನು ಸವಾಸ ಬೇಡ ಅಂತ ಓಡ್ಬೋದು. ಇನ್ಸ್ಟೆಡ್ ಆಫ್ ಗೋಯಿಂಗ್ ಅವೇ ಫ್ರಮ್ ದ house, prophet stood there and taught how that seed will grow, how that bread will going to multiply, how that bread will going to be blessing by God, how that bread is going to increase in abundance 1,000 times more than what she is today. ಅದು ಹೇಗೆ ಜಡಿದು ಅಳ್ಳಾಡಿಸಿ ಹೊರಸೂಸುವಾಗೆ ನೀನು ಈಗ ಇರೋದಕ್ಕಿಂತಲೂ ಅದು 1000ರಷ್ಟು ರೊಟ್ಟಿಗಳಾಗಿ ಹೇಗೆ ಬರುತ್ತೆ ಅಂತೇಳಿ ಅದನ್ನು ಬೋಧಿಸಕ್ಕೆ ಹೋಗ್ತಾನೆ. ಅದು ಬೋಧನೆ ಮಾಡಿದ ತಕ್ಷಣ ಅವಳು ಹೇಳ್ತಾಳೆ, ಬೋಧನೆ ತುಂಬ ಚೆನ್ನಾಗಿದೆ, ಒಳ್ಳೆ ಪಾಸ್ಟರ್ ನೀವು, ಒಳ್ಳೆ ಬಿಲೀವರು, ನಿಮ್ಗೆ ನಾವು ನಮಸ್ಕಾರ ಬಂದ್ಬಿಡ್ಲ ಅಂತ ಹೋಗಲಿಲ್ಲ. ಅಮ್ಮ ಹೇಳ್ದೆ, ನಾ ಹೇಳಿದ್ದೇನೆ ನಿನಗೆ, ಬೀಜ ಬಿತ್ತು ನಾಳೆ ಸಾಯ್ತೆ ಅನ್ಬೇಕಾದ್ರೂ ಕೂಡ ಈವನ್ ಶಿ ಈಸ್ ಅಟ್ ದ ಪಾಯಿಂಟ್ ಆಫ್ ಡೆತ್, ಗಾಡ್ ಸೇಸ್ ನೋ, ಯು ಹ್ಯಾವ್ ಟು ಸೋ ದ ಸೀಡ್. ಬಿಕಾಸ್ ದಟ್ ಈಸ್ ದ ಪ್ರಿನ್ಸಿಪಲ್. ಅದೊಂದು ನಿಯಮ ದೇವ್ರು ಭೂಮಿಗೆ ಇಟ್ಬಿಟ್ರು ಅಲ್ವಾ. ರೈತ ಅಂಗಲಾಚಿ ಎಷ್ಟೇ ಅವರವನು ಪ್ರೇ ಮಾಡಿದ್ರು ಕೂಡ ಆ ಭೂಮಿಯಲ್ಲಿ ಅವನಿಗೆ ರಾಗಿ ಮೂಟೆ ಬರೋದಿಲ್ಲ ರೀ. ಆ ಮೂಗಿನ ಯಾವಾಗ ಅವನು ತನ್ನ ಕೈಯಲ್ಲಿರುವ ಬೀಜವನ್ನು ಅವನು ಶಿಫ್ಟ್ ಮಾಡ್ತಾನೆ, ವೆನ್ ಈಸ್ ರಿಲೀಸಿಂಗ್ ದಟ್ ಸೀಡ್, ದ ಸೀಡ್ ಇಸ್ ಗೆಟಿಂಗ್ ಟು ದ ಗ್ರೌಂಡ್ ಆ್ಯಂಡ್ ಸೀಡ್ ಸೇಸ್, ಆ್ಯಂಡ್ ಸೀಡ್ ವಿಲ್ ಗೋ ಟು ದ ಗ್ರೌಂಡ್ ಆ್ಯಂಡ್ ಸೀಡ್ ಸೇಸ್ ಟು ದ ಮ್ಯಾನ್, ಟು ದ ಫಾರ್ಮರ್. ನೋಡಪ್ಪ ರೈತ ಹೇಳುತ್ತೆ, ಲೊಕೆಟಿಯ ನೀನು ಬೀಜ ಬಿತ್ತಿದ್ಯಾ, ನನಗೊಂದು ಸ್ವಲ್ಪ ಹೋಮ್ವರ್ಕ್ ಕೊಡು, ಆ ಹೋಮ್ವರ್ಕ್ ಮಾಡ್ಕೊಂಡು ಬರ್ತೀನಿ. ದ ಸೀಡ್ ಸೇಸ್, ಐ ಹ್ಯಾವ್ ಸಮ್ ಅಸೈನ್ಮೆಂಟ್, ಲೆಟ್ ಮಿ ಗೋ ಟು ದ ಗ್ರೌಂಡ್, ಲೆಟ್ ಮಿ ಬ್ರಿಂಗ್ ಯು ಫ್ಲೇರ್ ಫ್ರೂಟ್ ವಿತ್ ಪ್ರೆಸ್ಡ್ ಆನ್ ಶೇಕ್ ಅಂಡ್ ಗೆದರ್ ಆ್ಯಂಡ್ ಗುಡ್ ಬೇಸರ. ನೀವು ತರ್ತೀನಿ ನಾನು, ಅದನ್ನ ಬರೋವರೆಗೂ ನೀವು ತಾಳ್ಮೆಗೆ ನಿಂತ್ಕೋ. ಆಗ ಬೀಜ ಹೋಗಿದ ಮೇಲೆ ಅಯ್ಯೋ ಬೀಜ ಹೊರಟೋಯ್ತಲ್ಲ ಅಂತೇಳಿ ರೈತ ದುಃಖ ಪಡೋದಿಲ್ಲ. ಅವನೇನು ಮಾಡ್ತಾನೆ, ಅದಕ್ಕೆ ಕಾಯ್ತಾನೆ. ಕಾಯೋದು ಮಾತ್ರ ಅಲ್ಲ, ಅದನ್ನು ನರ್ಚರ್ ಮಾಡ್ತಾರೆ, ಅದು ವಾಟ್ರಿಂಗ್ ಮಾಡ್ತಾನೆ. Watering means what? A watering of thanksgiving. After you sow the seed, you have to every day you have to give thanks to God. ದೇವರೇ ಬೀಜ ಬಿತ್ತಿದ್ದೀನಪ್ಪ, 21 ವಾರ ಬೀಜ ಬಿತ್ತಿದ ಆ ಬೀಜಗಳು ಜಡಿದು ಅಳ್ಳಾಡಿಸಿ ಹೊರಸೂಸುವಾಗೆ ನಿನಗೆ ಕೋಟಿ ಸ್ತೋತ್ರ, ಕೋಟಿ ಸ್ತೋತ್ರ, ಕೋಟಿ ಸ್ತೋತ್ರ. ಮನೆಯಲ್ಲಿದ್ದಾಗ ಕೂತಾಗ, ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಬೆಳಗ್ಗೆ ಎದ್ದೇಳುವಾಗಲೂ. ಯಾಕೆ ದಾರಿಯಲ್ಲಿ ಹಿಡಿಬೇಕಾದ ಹಿಂಗಾಗುತ್ತೆ? ದಾರಿ ಹಿಡಿಬೇಕಾ ಕುಮಾರನ ಸಿಕ್ಬಿಡ್ತಾರೆ. ಏನಣ್ಣ ಹೇಗಿದೆಯಾ? ಅಯ್ಯೋ ನೆನ್ನೆ ಓದ್ನಪ್ಪ, ಆ 1800 ರೂಪಾಯಿ ಅಪ್ಪ ಕಿತ್ಕೊಂಡ್ಬಿಟ್ರು, ಏನು ಮಾಡೋದಪ್ಪ, ಅಲ್ಲಿ ಸಿಕ್ಬಿಡ್ತಾವ ಅವನು. ಅದಕ್ಕೆ ನಡಿಬೇಕು, ಅವನು ಇವರೆಲ್ಲ ಸಿಕ್ಬಿಡ್ತಾರೆ, XYZಗಳೆಲ್ಲ ಸಿಕ್ಬಿಡ್ತಾರೆ. ಸಿಕ್ಕದು ಅದಕ್ಕೆ ನೀನು ಆ ದಾರಿಲಿ ನಡಿಬೇಕಾದ್ರೂ ಕೂಡ ಬೀಜ ಬಿತ್ತಿದ್ದೀನಪ್ಪ, ಅದು ಬಿತ್ತಿ ಜಡಿದು ಅಳ್ಳಾಡಿಸಿ ಹೊರಸೂಸುವಾಗೆ ಬರೋದಕ್ಕಾಗಿ. ರಾತ್ರಿ ಮಲಗುವಾಗ ಅಂತ ಹೇಳ್ತಾರೆ ಆರನವ್ರೆ. ಯಾಕೆ ಮಲಗುವ? ಅಮ್ಮ ಬಂದು ಹೇಳ್ತಾರೆ, ಏನು ಮಾಡ್ಬಿಟ್ಟಮ್ಮ ನೀನು, ನಿನ್ಗೇನಾದ್ರು ಬಂದ್ಬಿಡ್ತಾ, ಕೆಲ್ಸಕ್ಕೆ ಹೋದ ನೀನು, ಅವ್ರು ಬಂದು ಡಿಸ್ಟರ್ಬ್ ಮಾಡ್ತಾರೆ ನಿನ್ನ. ಆ ಮಲಗೋ ಟೈಮಲ್ಲೂ ಕೂಡ ಅವರು ಇಡು, ಅದು ನಿನ್ನ ಮನಸ್ಸು ಮುಂದ್ಗಡೆ ಒಂದು ಫೋಕಸ್ ಮಾಡು, ಬೇರೆ ಅದು ಜಡಿದು ಅಳ್ಳಾಡಿಸಿ ಹೊರಸೂಸುವಾಗೆ. ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ಭಯ ಬರುತ್ತೆ, ಅಯ್ಯೋ ಭವಿಷ್ಯದ ಕಾಲ ಹೆಂಗಿರುತ್ತೆ, ಇವತ್ತು ಹೆಂಗೋ ಅಮಾವಾಸ್ಯೆ ಇದೆ, ನನಗೆ ಇದೆಲ್ಲ ಆಗುತ್ತಾ ಅಂತ ಯೋಚನೆ ಬರುತ್ತೆ. ಬೆಳಗ್ಗೆ ಎದ್ದೇಳ್ಬೇಕಾದ್ರೂ ಮತ್ತೆ ಅದನ್ನು ನುಡಿ. ಯಾವಾಗೆಲ್ಲ ನೀನು ನುಡಿತಾ ಹೋಗ್ತೀಯ ವಿವೇಕ್ ಅವರೇ, ನಿನ್ನ ಹೃದಯಕ್ಕೆ ನೀನು ನೀರು ಹಾಕ್ತಾ ಬರ್ತೀಯ. ಅದಕ್ಕೆ ಅಲ್ವಾ, ನೀ ಬೀಜ ಹಾಕ್ಬಿಟ್ಟು ನೀರೇ ಆಗ್ತೆ, 1 ವರ್ಷ ಆದಮೇಲೆ ದರಿದ್ರ ಮುಂಡೆದು ಇಷ್ಟು ಬೀಜ ಹಾಕ್ತೆ, ಇದು ಬರಲೇ ಇಲ್ಲ ಅಂತ ಹೇಳಿದೆ. ಬೀಜ ಹೇಳುತ್ತೆ, ದರಿದ್ರ ನನ್ನ ಮಗನೇ ನೀನು ನೀರೇ ಹಾಕಲಿಲ್ಲ, ನಾನು ಹೆಂಗೆ ಬರಲಿ ಅಂತ ಹೇಳ್ತದೆ. ಅದು ತುಂಬ ಜನ ಹಂಗೆ, ನಾನು ಕೊಟ್ಬಿಟ್ಟೆ ನನಗೇನೂ ಬರಲಿಲ್ಲ, ಕೊಟ್ಟರೆ ಬರಲ್ಲ. ಅಲ್ಲಿ ಮನೆಗೆ ಹೋದ್ಮೇಲೆ ಕೆಲಸ ಶುರು ಮಾಡಬೇಕು. ಅದಕ್ಕೆ ಅಪ್ಪ ಹಿಂಗೆ ಬಂದ್ರೆ ಮೇಲೆ, ಹಿಂಗೆ ಹೇಳಿನೇ ಮೇಲೆ ಬಂದೆ ನಾನು. ದೇವ್ರು ಏನು ಹೇಳ್ತಾರೆ, ಕಣ್ಣು ಮುಚ್ಕೊಂಡು ನೀವು ಮಾಡಿ ನೋಡಿ, ಅದು ಆಶ್ರದ ಬಂದ್ಬಿಡತ್ತೆ. ಬೀಜ ಬಿತ್ತ ಮೇಲೆ ಅವನು ರೈತ ಹೇಳ್ತಾನೆ, ಬೀಜ ಯಾವಾಗ ಬಿತ್ತುತ್ತಾನೆ ಆ 4 ಎಕರೆ ಜಮೀನಲ್ಲೂ ಕೂಡ ಅದು ಸಮೃದ್ಧಿಯಾದ ಜೀವನಾಗಿ ಬಂದ್ಬಿಡುತ್ತೆ. ಆಗ ಹಣ ಮತ್ತು ದೇವರು, ಆಗ ದೇವ್ರು ಯಾಕೆ ಹಣದ ಬಗ್ಗೆ, ಹಣದ ವಿಷಯದಲ್ಲಿ ಮಾತಾಡ್ತಾರೆ. ಸ್ಟಾರ್ಟಿಂಗಲ್ಲೇ ಹಣದ ವಿಷಯ ಮಾತಾಡ್ತಾರೆ, ಆದಿ ಕಾಂಡದಲ್ಲಿ. ಎಲ್ಲಿ ಬರುತ್ತದು? ಶಾನನ್ ಈಸಾಕು ಮತ್ತು ಏಬೆಲು ಮತ್ತು ಕಾಯಿನ ಹತ್ರ ಮಾತಾಡ್ತಾರೆ, ಹಣ ತೊಗೊಂಬನ್ನಿ ಅಂತೇಳಿ. ಹಣ ತೊಗೊಂಡು ನೀನು ಕುರಿ ತೊಗೊಂಬ,
ಹಣ ತೊಗೊಂಡು ನೀವು ಹೊಲ ತೊಗೊಂಬ, ಏನು ಕೆಲಸ ಮಾಡ್ತೀಯ? ಅವನು ತನ್ನ ಕುರಿಗಳಲ್ಲಿ ಉತ್ಕೃಷ್ಟವಾದ ಕುರಿ ಎತ್ಕೊಂಬಂದ, ಸಮೃದ್ಧಿಯಾದ ಕುರಿ ತಂದ, ತಾನು ಯಾವ್ದು ಇಷ್ಟಪಡ್ತೀನಿ ಆ ಕುರಿ ತೆಗೆದುಕೊಂಬಂದ. ಆದರೆ ಕಾಯಿನ ಏನು ಮಾಡ್ದ? ಏನೋ ಬೆಂಡೆಕಾಯಿ ತೊಂಡೆಕಾಯಿ ಒಣಗೋಗಿರಿ ಎಲ್ಲೇನು ತಂದ್ಬಿಟ್ಟು ಏನೋ ಯಪ್ಪ ಕೇಳ್ತಾರೆ ತಂದು ಇಟ್ಬಿಡು ಅಂತೇಳಿ ಇಟ್ಬಿಟ್ಟ. ಆದರೆ ದೇವರು ವಾಕ್ಯಗಳಂತೆ ದೇವರು ಹೇಬೆಲನ ಕಾಣಿಕೆ ಆಶೀರ್ವಾದ ಮಾಡಿದ್ರು, ಕಾಯಿನ ಕಾಣಿಕೆ ತಿರಸ್ಕಾರ ಮಾಡಿದ್ರು. ಆಗ ಅವ್ರು ಕೊಟ್ಟಿರೋ ಕಾಣಿಕೆ ಮುಖ್ಯ ಅಲ್ಲ. ದ ಮ್ಯಾಟರ್ ಈಸ್ ಯುವರ್ ಹಾರ್ಟ್. ವಾಟ್ ಕೈಂಡ್ ಆಫ್ ಹಾರ್ಟ್ ಯು ಹ್ಯಾವ್. ಯಾವುದೋ ಕಣ್ಣಿಲ್ದಿರೋದು ಕೈ ಇಲ್ದಿರೋದು ಒಂದು ಕುರಿ ಕೊಡ್ಬೋದಾಗಿತ್ತು, ನಂಗೆ ಕೊಡಲಿಲ್ಲ ಜಯಣ್ಣವರೇ. ಉತ್ತಮವಾದ ಕುರಿ ಎತ್ಕೊಂಬಂದು ಕೊಟ್ಟ ದೇವರಿಗೆ. ಆಗ ಅವನ ಹೃದಯ ಹೆಂಗಿತ್ತಂದರೆ, ಎಲ್ಲ ಕೊಟ್ಟಿರೋದು ದೇವರೇ, ನನ್ನ ಆರಿಸ್ಕೊಂಡಿರೋದು ದೇವರೇ, ಇವತ್ತು ನಾನು ಬಾಳ್ತಿದ್ದೀನಿ ಅಂದರೆ ದೇವ್ರ ಕೃಪೆ. ಇವತ್ತು ನಾವು ಹೇಳ್ತೇವೆ ಒಂದೊಂದು ಇಟ್ಟಿಗೆ ಎತ್ತಿ ನಾನು ಮೇಲೆ ಬಂದಿದ್ದೀನಿ, ಗೊತ್ತಾ ಬೇದಾಯರ್? ಬೆವ್ರು ಸುರಿಸಿ ಒಂದೊಂದು ಕಲ್ಲು ಎತ್ತಿ ನನ್ನ ಮಗಳನ್ನ ಸಾಕಿದ್ದು 8 ದಿವಸ. ಹೌದು, ಗೊತ್ತು, ಎತ್ತಿದೆಯಾ? ಅದು ಎಟ್ಟಿಗೆ ಎತ್ತಬೇಕಾದ್ರೆ ಬೆಳಿಗ್ಗೆ ಎದೊಳ್ತೀಯಲ್ಲ, ಎಬ್ಬಿಡ್ಸೋದು ಯಾರು ನಿನ್ನ? ಇಟ್ಗೆನಾ? ಇಲ್ಲ ಕಲ್ಲ? ಇಲ್ಲ ಕಾಂಕ್ರೀಟಾ? ಎಬ್ಬಿಡ್ಸಿದ್ದು ಯಾರು ನಿನ್ನ? ಮಲಗಿದವ್ರನ್ನ? ನಿನ್ನ ಮನೆಯೊಳಗೆ ಹೋಗಿ ನಡೀತಾ ಇದೆಯಾ? ಡೋರ್ ಕಾಣ್ತಾ ಇರೋರಿಗೆ ಯಾರು? ಡೋರ್ ಕಾಣಕ್ಕೆ ಮಾಡಿರೋದು ಯಾರು? ದೇವ್ರ ಕೃಪೆ. ನಿನ್ನ ಕೈ ಕೆಲಸ ಅಲ್ಲ. ನೀನು ಬೆಳಗ್ಗೆ ಎದೊಳ್ತಿ ಅಂದರೆ ದೇವ್ರ ಕೃಪೆ. ಎದ್ದು ನಡೆದು ಹೋಗಿ ಡೋರ್ ತೆಗಿತಾ ಅಂದರೆ ದೇವ್ರ ಕೃಪೆ. ಹೋಗಿ ಕೈ ಕಾಲು ಮುಖ ಎಲ್ಲ ತೊಳಿತಾ ಅಂದರೆ ದೇವ್ರ ಕೃಪೆ. ದೇವ್ರಿಗೆ ಸ್ತೋತ್ರವಾಗಲಿ. ಎಲ್ಲ ನಾನು ಎಲ್ಲ ದೇವ್ರು ಕೊಟ್ಟಿರೋದದ್ದು, ಎಲ್ಲ ದೇವ್ರ ಕೃಪೆ. ಇದರಲ್ಲಿ ಯಾವುದು ನೀನು ಹೆಚ್ಚಳ ಪಡೋ ಹಾಗಿಲ್ಲ. ದೇವ್ರನ್ನ ಮರಿಬಾರ್ದು. ಎಲ್ಲದಲ್ಲೂ ನೀವು ಎಲ್ಲದಲ್ಲೂ ನೆನ್ಸ್ಕೋಬೇಕು ನೀನು. ಅದೇ ದೇವರ ಆಶೀರ್ವಾದ. ಧರ್ಮೋಪದೇಶ ಕಾಂಡ 8:10. ನೀವು ಹೊಟ್ಟೆ ತುಂಬ ಉಂಡು ಸುಖದಿಂದಿರುವಾಗ ನಿಮ್ಮ ದೇವರಾದ ಯೆಹೋವನು ನಿಮಗೆ ಉತ್ತಮ ದೇಶವನ್ನು ಕೊಟ್ಟದ್ದಕ್ಕಾಗಿ ಆತನನ್ನು ಸ್ತುತಿಸಬೇಕು. ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯೆಹೋವನ ಆಜ್ಞಾವಿಧಿ ನಿರ್ಣಯಗಳನ್ನು ಕೈಕೊಳ್ಳದವರು ಆತನನ್ನು ಮರೆಯುವವರು ಆಗಬೇಡಿರಿ. ನೋಡಿರಿ, ನೀವು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ಒಳ್ಳೆ ಮನೆಗಳನ್ನು ಕಟ್ಟಿಸಿಕೊಂಡು ಅವುಗಳಲ್ಲಿ ವಾಸವಾಗಿರುವ ಕಾಲದಲ್ಲಿ ನಿಮ್ಮ ದನಗಳು, ಆಡು ಕುರಿಗಳು, ನಿಮ್ಮ ಬೆಳ್ಳಿ ಬಂಗಾರವು, ಆಸ್ತಿ ಎಲ್ಲವೂ ಹೆಚ್ಚುತ್ತಿರುವಾಗ ಒಂದು ವೇಳೆ ನೀವು ಮದಿಸಿ ನಿಮ್ಮ ದೇವರಾದ ಯೆಹೋವನನ್ನು ಮರೆತೀರಿ, ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ ನಿಮಗೆ ಮೇಲನ್ನುಂಟು ಮಾಡಬೇಕೆಂಬ ಉದ್ದೇಶದಿಂದ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ವಿಷ ಸರ್ಪಗಳು, ಚೇಳುಗಳು ಇದ್ದ ಈ ಭಾಗ್ಯವು ನಮ್ಮ ಸಾಮರ್ಥ್ಯ ಸಾಹಸಗಳಿಂದಲೇ ನಮಗುಂಟಾಯಿತು ಅಂದುಕೊಂಡಿರಿ. ಆದುದರಿಂದ ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಸಾಮರ್ಥ್ಯ ಕೊಟ್ಟನೆಂದು ನೀವು ಜ್ಞಾಪಕ ಮಾಡಿಕೊಳ್ಳಿರಿ. ಅಪ್ಪ, ನೀವು ಹೊಟ್ಟೆ ತುಂಬ ಉಂಡು ಒಳ್ಳೆ ಮನೆಗಳನ್ನ ಕಟ್ಟಿಕೊಂಡು ಸುಖವಾಗಿದ್ದು ನೀವು ಸಂತೋಷವಾಗಿ ಇರಬೇಕಾದ್ರೆ ಇರುವ ದನಗಳು, ಆಡು ಕುರಿಗಳೇ, ನಿಮ್ಮ ದನಗಳು ಹೇಳಿ, ನಿಮ್ಮ ದನಗಳು ಕೈ ಮೇಲೆ ಬರಲಿ. ನಿಮ್ಮ ದನಗಳು, ಆಡು ಕುರಿಗಳು, ಬೆಳ್ಳಿ ಬಂಗಾರಗಳು, ಆಸ್ತಿಗಳು, ಐಫೋನ್ಗಳು, ಲ್ಯಾಪ್ಟಾಪ್ಗಳು, ಅಲ್ಮೇರಗಳು, ಟಿವಿ ಸೆಟ್ಗಳು, ಮಿಕ್ಸಿ ಫ್ರಿಜ್ಗಳು, ಅದೆಲ್ಲ ಇಲ್ಲ ಬೆದರಿಲಿ. ಅದನ್ನು ಕೂಟ್ರೆ ಹೆಂಗೆ? அது கூட்டினா தான் உங்களுக்கு மனசுக்கு வெட்டும். அது நல்லா நாட்டும். அது இருக்கிறீங்களா? ಇದೀರಾ? ಆರ್ ಯು ದೇರ್ ವಿತ್ ಮೀ? ನಿಮ್ಮ ಮನಸ್ಸಿಗೆ ಅದೆಲ್ಲ ಕೊಡ್ತಿದ್ದ ದೇವರು. ಮಿಕ್ಸಿಯಿಂದ ಎಲ್ಲ ಕೊಟ್ಟಿದ್ದಾರೆ. ಮಿಕ್ಸಿ வந்துருச்சு, அப்படி ಕುಲುಕಾದ அப்படியே ಕೂತಿಡುವಾರ ಅಬ್ರು ಆಂಡವರು. ಅಲ್ಲ ಮಿಕ್ಸಿ ಬಂತು, ಮಿಕ್ಸಿ ಹಾಗೆ ಮಾಡ್ಬಿಡ. ಮಿಕ್ಸಿ ಆಮೇಲೆ ಆಫ್ ಆಗ್ಬಿಟ್ಟು ನಿನ್ನ ತಲೆಗೆ ಬಂದು ಹೊಡಿತದೆ ಅದು. ಅಲ್ಲಿ ಹೋಗ್ಬೇಕು, ಆಂಡವರೇ ನೀವು ಮಿಕ್ಸಿ ಕೊಡ್ತೀರಾ ಆಂಡವರೇ, ಕಿರಿಬೇಕಾಗಿ ನನ್ರಿ ಆಂಡವರೇ. ಹೇಗೆ ಅದು எப்படி இருக்குது? வாஷிங் மிஷின் ಬಂತಾ, ಇಲ್ಲಿಂದನೇ ಬಟ್ಟೆ ಹಸಿದ ಅಲ್ಲೇಸಿಯ ಮಿಷಿನ್. ಅದು ಅಪ್ಪಡಿ ಕಡಿಯೋದು. ಅಲ್ಲೋ ಮಿಷನ್ ಹೋಗಿ, ಅಪ್ಪ ವಾಷಿಂಗ್ ಮಿಷಿನ್ ಕೊಟ್ಟಿದ್ಯಪ್ಪ, ನಿನ್ನ ಕೊಟ್ಟು ಸ್ತೋತ್ರಪ್ಪ. ಮನೆಗೆ ಹೋಗಿ ಮಲಗಿದ ತಕ್ಷಣ ರಿಮೋಟ್ ಕೊಟ್ಟು ಆನ್ ಆಗಿದ ತಕ್ಷಣ ಹಂಗೆ ಎ ಸಿ ಆನ್ ಆಗುತ್ತೆ, ತಣ್ಣಗಾಗತ್ತೆ. ಅಪ್ಪ ನಿನ್ನ ಕೃಪೆಗಾಗಿ ಸ್ತೋತ್ರಪ್ಪ. ನಾವು ಕಲ್ಲು ಎತ್ತಿ ನಾವು ಮೇಲೆ ಬಂದಿದ್ದೀನಿ ಗೊತ್ತಾ? ಕಲ್ಲು ಎತ್ತಿದ್ಯಾ? ಜೀವ ಕೊಟ್ಟವನು ಯಾವನು ನನಗೆ? ಹಾರ್ಟ್ ಪಂಪ್ ಆಗಿ ರಕ್ತ ಇಟ್ಟವನು ಯಾವನು? ಕೈ ಕಾಲ JCB ಮಿಷನ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ, ಅದಿಂಟು ಯಾವನು? ದೇವರು. ಒಳಗಿರೋ ಮಿಕ್ಸಿ ಮಿಷಿನ್ ಎಲ್ಲ ಕರೆಕ್ಟಾಗಿ ಓಡ್ತಾ ಇದೆ, ಅದೆಲ್ಲ ಆನ್ ಮಾಡಿದ್ದು ಯಾರು? ದೇವರು. ಎಲ್ಲ ದೇವ್ರಿ. ಇನ್ನೇನು ಹಿಂದೆ ಐತೆ ಕೊಚ್ಕೊಳ್ಳೋದಲ್ಲಿ? ನಿಂಗೆ 3 ಮಕ್ಕಳೈತೆ. 3 ಮಕ್ಕಳು, ಅಯ್ಯೋ ನಾನು ಕಷ್ಟಪಟ್ಟು ಈ ಮಗುನ ರೆಡಿ ಮಾಡಿ ಕೆತ್ತಿ ಮಾಡಿ ಈ ತಲೆಗೆಲ್ಲ ಕೊಡ್ಡಿ ಮಾಡಿ ಚಲೋ ಮುಡಿಯಮ್ಮ ಸೊಲ್ಲ ಕುಡಿಯೋದು. ಯು ಕಾಂಟ್ ಸೇ ದಟ್ ಒನ್. मेरा बच्चा कैसा पैदा हुआ आपको मालूम है क्या? ऐसा ऐसा करको में बना दिया, नहीं कुछ नहीं बना सकता तुम.
ಸಬ್ ಕುತಾಸೆ ಆಯಾ ಸಬ್ ಕುದಾಕೆ ಆಮೆನ್. ಮಹಿಮಾ. ಹಾಲೆಲೂಯಾ. ಎಲ್ಲ ದೇವರಿಂದ ಬಂತು, ದೇವ್ರ ಮಹಿಮೆಗಾಗಿ ಬಂತು. ಅಪ್ಪ ಹೇಳ್ತಾನೆ, ನೀವು ಹೊಟ್ಟೆ ತುಂಬ ಉಂಡು. ಹೇಳಿ, ನೀವು ಹೊಟ್ಟೆ ತುಂಬ ಉಂಡು. ಹೊಟ್ಟೆ ತುಂಬ ಉಂಡು. ಎಲ್ಲಿಡ್ಬೇಕು ಕೈನ ಅವಾಗ? ಅಲ್ಲಿ ಹಾಕೋಯ್ತು, ಅದು ಇಲ್ಲಿ ಹಾಕೋಯ್ತು. ಹೊಟ್ಟೆ ಎಲ್ಲಿದೆ? ಇಲ್ಲಿ ಅಂತಿದ್ದೀರಾ? ಇಡೀ ಕರೆಕ್ಟಾಗಿ ಹೊಟ್ಟೆ ತುಂಬ ತಿಂದು ನೀವು ಹೊಟ್ಟೆ ತುಂಬಾ ತಿಂದು ತಿಂತಾ ಇದ್ದಾರೆ. ಯಾರು ಹೊಟ್ಟೆ ತುಂಬ ಎಲ್ಲ ಮಣ್ಣೆ ತಿಂತಾ ಇದ್ದೀವಿ. ಬೆಳಗ್ಗೆ ಹೋದ್ರೆ ರೊಟ್ಟಿ ತಿನ್ಬೇಡ ಅಂತಾರೆ, ಮಧ್ಯಾಹ್ನ ಹೋದ್ರೆ ಕಾಳು ತಿನ್ಬೇಡ ಅಂತಾರೆ, ರಾತ್ರಿ ಹೋದ್ರೆ ಗಂಜಿ ತಿನ್ನು ಅಂತಾರೆ. ಮಲಗಿದೆ ಬೆಡ್ ಮೇಲೆ ಮಲಗಬೇಡ, ಇನ್ನೇನು ಮಲಗೋ, ಚಪ್ಪಡಿ ಕಲ್ ಮೇಲೆ ಮಲಗೋ ಅಂತಾರೆ. ಬಟ್ಟೆ ಹಾಕೊಳ್ಳಿ, ನೆಲ್ಲಿನ ಬಟ್ಟೆ ಬೇಡ ಹಾಕ್ಬೇಡ ಅಂತಾರೆ, ಕ್ರೀಮ್ ಹಾಕೊಳ್ಳೋ ಅದೆಲ್ಲ ಹಾಕೋಬೇಡ ಅಂತಾರೆ. ಏನು ಹಾಕೊಳ್ಳೋದು ಎಲ್ಲ ಹಾಕ್ಕೊತೀಯ ನೀನು, ಎಲ್ಲ ಹಾಕ್ಕೊಳ್ತೀಯ. ಹೊಟ್ಟೆ ತುಂಬ ಊಟ ಮಾಡಿ ಕಂಟೆಂಟ್ ಆಗಿರಬೇಕು. 5 ರೊಟ್ಟಿ 2 ಮೀನು ಕೊಟ್ಟ ಮೇಲೆ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ರು ಅಂತಲೇ ವಾಕ್ಯ ಹೇಳುತ್ತೆ. ತೃಪ್ತಿ ಪಡಿಸ್ತಾರೆ. ಮನುಷ್ಯ ಹೇಳೋದು ಯಾವಾಗ ತೃಪ್ತಿ ಆಗೋದು? ಮನುಷ್ಯನಿಗೆ ಏನೇ ಇಟ್ಟು ನೋಡಿ, ಅವ್ನು ತೃಪ್ತಿ ಆಗಲ್ಲ ನೋಡಿ. ಅವ್ನಿಗೆ 55 kg ಬಂಗಾರ ಇಟ್ಟು ತಕಡೀಲಿ ಹಾಕಿ ನೋಡಿ, ಇನ್ನು 1 ಗ್ರಾಮ್ ಹಾಕಕ್ಕ ಸ್ವಲ್ಪ, 1 ಗ್ರಾಮ್ ಬಿಡ ಕಡೆ, ತೃಪ್ತಿ ಆಗಲ್ಲ ಅವ್ನಿಗೆ. ಒಂದು ಬೆಳ್ಳಿನೇ ಇಡಿ, 100 kg ಬೆಳ್ಳಿ ಇಟ್ಬಿಟ್ಟು ತಕಡೀಲಿ, ಈ ಕಡೆ 100 kg ಇಟ್ಟರೆ ಏನು ಹಾಕೋ, ಇನ್ನೊಂದು 10 ಗ್ರಾಮ್ ಹಾಕಕ್ಕ, ಅಲ್ಲಿ ಏನು ಬಿದೋಗ್ಬಿಡ್ತದ ನಿನಗೆ? ತೃಪ್ತಿ ಆಗಲ್ಲ ಅವನಿಗೆ ಅಲ್ವಾ? ಒಂದು 10 ನೆಕ್ಲೆಸ್ ಕೊಟ್ಟು ನೋಡಿ ಹೆಣ್ಮಕ್ಳಿಗೆ, ಅಕ್ಕ ಇನ್ನೊಂದು ವಾಲೆ ಸೆಟ್ ಇದೆ ತುಂಬ ಚೆನ್ನಾಗಿತ್ತಕ್ಕ, ತೃಪ್ತಿ ಆಗಲ್ಲ ಅವಕ್ಕೆ. ತೃಪ್ತಿ ಆಗೋದು ಯಾಕಂದ್ರೆ ಊಟ ಮಾಡಿ ಇನ್ನೊಂದು ಬಾಣ್ಲಿ ತಂದು ಇಕ್ತೀನಿ, ಅಯ್ಯೋ ಬೇಡಪ್ಪ ಸಾಕಿದ್ದು ತುಂಬಿಡ್ತು ಅಂತೀವಿ. ಮಿಷಿನು ಓವರ್ಲೋಡ್ ಆಗ್ಬಿಡುತ್ತೆ. ಮನುಷ್ಯ ತೃಪ್ತಿ ಪಡೋದು ಹುಟ್ಟಿದ್ರೆ. ಅದಕ್ಕೆ ಅಪ್ಪ ಹೇಳ್ತೇವೆ, ಫಸ್ಟು ಊಟ ನಿಂಗೆ ಕೊಡ್ತಾರಪ್ಪ. ಅದಕ್ಕೆ ಫಸ್ಟ್ ಅದ್ರ ಬಗ್ಗೆ ಮಾಡ್ತೇವೆ. ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು ಎಂದು ಆಗಾಗ ಚಿಂತಿಸುತ್ತಾ ಇರಿ. ಹೊಟ್ಟೆ ತುಂಬ ಕೊಡ್ತೀನಿ ಅಂತ ನಂಜುಡಪ್ಪ ಅವರೇ. ಕೋಟ್ ಮೇಲೆ ಕೋಟು, ಸೂಟ್ ಮೇಲೆ ಸೂಟು, ಬಟ್ಟೆ ಮೇಲೆ ಬಟ್ಟೆ ಬರ್ತದೆ ನಿಮಗೆ. ಅಪ್ಪ ಕೊಡ್ತಾರೆ. ನೀವು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು, ಹೇಳಿ ಸುಖವಾಗಿದ್ದು. ತುಂಬ ಜನ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದಾರೆ, ಸುಖವಾಗಿರಲ್ಲ. ಅವ್ರು ಸುಖವಾಗಿ ಆಸ್ಪತ್ರೆಲಿ ಇದ್ದಾರೆ. ಆದರೆ ನಮಗೆ ಸುಖವಾಗಿ ಆಸ್ಪತ್ರೆ ಇಲ್ಲ, ಮನೇಲಿ ಇಟ್ಟಿದ್ದಾರೆ ಅಪ್ಪ ನಮ್ಮನ್ನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಚಪ್ಪಾಳೆ ಬಲೆ. ಕೂತ್ಕೊಳ್ಳಿ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ ಇಲ್ಲ ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ ಇಲ್ಲ. ಆಮೆನ್ ಆಮೆನ್ ಹಾಲೆಲೂಯಾ, ಆಮೆನ್ ಹಾಲೆಲೂಯಾ, ಆಮೆನ್ ಹಾಲೆಲೂಯಾ, ಆಮೆನ್ ಹಾಲೆಲೂಯಾ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ ಇಲ್ಲ. ಅಪ್ಪ ಯಾಕೆ ಯಾರು ಇಲ್ಲ, ಹಾಗೆ ನಿಮ್ಮನ್ನು ಯಾರು ಇಲ್ಲರಾಗೆ ನಿಮ್ಮ ಮನೇಲಿ ಮಾಡ್ತೀನಿ ಅಂತಾರೆ. ಆಮೆನ್. ಹೊಟ್ಟೆ ತುಂಬ ಊಟ ಮಾಡಿ, ಹೇಳಿ ಸುಖವಾಗಿದ್ದು. ಸುಖವಾಗಿದ್ದು ಗುಡಿಸಲುಗಳನ್ನು ಕಟ್ಟಿಕೊಂಡು, ಮನೆಗಳನ್ನು ಕಟ್ಟಿಕೊಂಡು, ನಾಟ್ ಮನೆಗಳನ್ನು, ಒಳ್ಳೆ ಮನೆಗಳು. ಕರೆಕ್ಟ್ Hallelujah. ಓದ್ಬೇಕಲ್ಲಿ, ಕರೆಕ್ಟಾ ಪಡಿ, ಒಳ್ಳೆ ಮನೆ. ಇಲ್ಲೆನ್ನ ಕುಡಿ, ಕರೆಕ್ಟಾ ಪಡಿ. ಹಂಗೆ ಏನೋ ಒಂದು ಮನೆ ಕಟ್ಟಿದ್ದೀವಿ ಬಡವ ಬದ, ಚಿಕ್ಕ ಮನೆ ಕಟ್ಟಿದ್ದೀವಿ ಬದ, ಇಲ್ಲ ಇಲ್ಲ ಒಳ್ಳೆ ಮನೆ ಕೊಡ್ತೀನಿ ಅಂತಾರೆ. ವಾಗ್ದಾನ ಏನಿದೆ? ನೀ ಕಟ್ಟದೇ ಇರುವ ಮನೆಗಳಲ್ಲಿ ಆಮೆನ್. ವಾಸ ಹಾಲೆಲೂಯಾ. ಮಾಡು. ಉತ್ತಮವಾದ ವಸ್ತುಗಳನ್ನು ತುಂಬಿದ ಮನೆಗಳನ್ನ ನೀವು ಕೊಡ್ತೀನಿ ಅಂತ ಆಮೆನ್. ಹೇಳ್ತಾರೆ. ಹಾಲೆಲೂಯಾ. ಕಟ್ಟದೇ ಇರೋ ಮನೆ. ಇದೆಲ್ಲ ಯಾವಾಗ ಆಗತ್ತಂದ್ರೆ, அந்த இருதயம் அந்த கர்த்தரை நேசிக்க வேண்டும். ಲವ್ ಗಾಡ್ ದೆನ್ ಎವ್ರಿಥಿಂಗ್. ಎಲ್ಲರಿಗಿಂತ ಹೆಚ್ಚಾಗಿ ನೀವು ದೇವನ ಪ್ರೀತಿ ಮಾಡುವಂಥ ಮಕ್ಕಳು. ಅದಕ್ಕೆ ಹಣದ ಮೇಲೆ ಕಣ್ಣಿಡಬೇಡಿ. ಇವತ್ತು ಪ್ರಪಂಚ ಹಣದಿಂದ ಹೋಗ್ತಾ ಇದೆ. ಅದು ಅಪ್ಪ ಹೇಳ್ತಾರೆ, ನೀವು ಹೊಟ್ಟೆ ತುಂಬ ಊಟ ಮಾಡಿ ಸುಖವಾಗಿದ್ದು ಒಳ್ಳೆ ಮನೆಗಳನ್ನ ಕಟ್ಟಿಸಿಕೊಂಡು ಅವುಗಳಲ್ಲಿ ಡಿವೋರ್ಸ್ ಆಗಿ ಇರುವ ಕಾಲದಲ್ಲಿ, ಗಂಡ ಹೆಂಡತಿ ಡಿವೋರ್ಸ್ ಆಗಿ ಇರುವ ಕಾಲದಲ್ಲಿ, ಮಕ್ಕಳೆಲ್ಲ ಮನೆ ಬಿಟ್ಟು ಹೋದ ಕಾಲಗಳಂತೆಲ್ಲ ಎಲ್ಲ ಒಟ್ಟಿಗಿದ್ದೀರಾ? ಆಮೆನ್. ಎಲ್ಲ ಒಟ್ಟಿಗಿದ್ದೀರಾ ಇಲ್ಲಿ? ಇದ್ದೀವಿ. ಹಲೋ, ಹಾಲೆಲೂಯಾ. ಪ್ರೈಸ್ ಅಲ್ಲ, ಇದ್ದೀರಪ್ಪ, ಗುಡ್.
ಅವುಗಳಲ್ಲಿ ವಾಸವಾಗಿರೋ ಕಾಲದಲ್ಲಿ ಹೇಳಿ, ನಿಮ್ಮ ದನಗಳು, ನಿಮ್ಮ ದನಗಳು, ನಿಮ್ಮ ಸ್ಕೂಟರ್ಗಳು, ನಿಮ್ಮ ಸ್ಕೂಟರ್ಗಳು, ನಿಮ್ಮ ಕಾರುಗಳು, ನಿಮ್ಮ ಕಾರುಗಳು, ನಿಮ್ಮ ಮಿಕ್ಸಿಗಳು, ನಿಮ್ಮ ಮಿಕ್ಸಿಗಳು, ನಿಮ್ಮ ಫ್ರಿಡ್ಜ್ಗಳು, ನಮ್ಮ ಫ್ರಿಡ್ಜ್ಗಳು, ನಿಮ್ಮ ಐಫೋನ್ಗಳು, ನಮ್ಮ ಐಫೋನ್ಗಳು, ಐಪಾಡ್ಗಳು, ಐಪ್ಯಾಡ್ಗಳು, ಲ್ಯಾಪ್ಟಾಪ್ಗಳು, ಲ್ಯಾಪ್ಟಾಪ್ಗಳು, ಎಲ್ಲಾ ವಸ್ತುಗಳಿಂದ ಎಲ್ಲಾ ವಸ್ತುಗಳಿಂದ ಹೆಚ್ಚುತ್ತಿರುವಾಗ ಹೆಚ್ಚುತ್ತಿರುವಾಗ ನೀವು ಒಂದು ವೇಳೆ ಕೊಬ್ಬಿದವರಾಗಿ ಮದಿಸಿ ಅಂತ ಹೇಳತ್ತಲ್ಲಿ. ಕೊಳುಪು ரொம்ப கொழுப்பு வாத்தியாருக்கு எவ்வளோ கொழுப்பு இருக்கு, திமிரு பிடிச்சா பாதி போது பாரு, ತಿರುಡೆ ಅಲ್ಲ ನಾನು ಹೇಳ್ತಿಲ್ಲ, ಕೊಳುಪು பிடிச்சிது ಪಾರು போது. ತುಂಬ ಕೊಬ್ಬು ನನ್ನ ಮಗನಿಗೆ ಏನು ಕೊಬ್ಬು ಅಂದರೆ ಮಾಂಸ ಜಾಸ್ತಿ ಆಯ್ತು ಅವನಿಗೆ. ಅದು ಅಹಂಕಾರ ಜಾಸ್ತಿ ಇರೋದಕ್ಕೆ ನಾವೇ ಒಂದು ಹೆಸರಿಗೆ ಬಿಟ್ಟಿದ್ದೀವಿ ಪವಿತ್ರರು, ತುಂಬ ಕೊಬ್ಬು ಮುಂಡಿಯೋದಕ್ಕೆ. ಅದಕ್ಕೆ ಆ ಅಮ್ಮ ತುಂಬ ಕೊಬ್ಬು ಅವಳಿಗೆ. ಏನು ಕೊಬ್ಬು ಅಂದರೆ ಕೊಲೆಸ್ಟ್ರಾಲ್ ಐತೆ ಅವಳಿಗೆ, ಇಲ್ಲ ದುರಹಂಕಾರ ಐತೆ ಅಮ್ಮನಿಗೆ. ಆ ದುರಹಂಕಾರ ನಿಮ್ಗೆ ಬರಬಾರ್ದು. ದೇವರು ದೀನರನ್ನ ಪ್ರೀತಿಸ್ತಾನೆ, ದುರಹಂಕಾರಿಗಳ ಅಹಂಕಾರಿಗಳನ್ನ ಎದುರಿಸಿ ನಿಲ್ಲುತ್ತಾನೆ. ಅದಕ್ಕೆ ಅಪ್ಪ ಹೇಳ್ತಾರೆ, ನಿಮ್ಮ ಒಂದು ವೇಳೆ ನೀವು ಮದಿಸಿ ನಿಮ್ಮ ದೇವರಾದ ಕರ್ತನನ್ನ ಮರೆತು ಬಿಡ್ತೀರಾ. ನೋಡಿ, ಅಹಂಕಾರ ಬಂದ ತಕ್ಷಣ ಏನಾಗತ್ತಂದ್ರೆ ನೀವು ದೇವರನ್ನ ಮರಿತೀರಾ. ಅದಕ್ಕೆ ದೇವರು ಕೀರ್ತನೆಗಾರ ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವದಿಗಳೇ ಆತನ ಪರಿಶುದ್ಧ ನಾಮ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಆತನ ಮಾಡಿದ ಮಾಡಿದ ಉಪಕಾರಗಳನ್ನು ಒಂದನ್ನು ಮರೆಯಬೇಡ. ಹೃದಯ ಹೇಳಲ್ಲ ಅವನು, ಮನವೇ. ನೆಕ್ಸ್ಟ್ ಪ್ರಾಣ ಬರುತ್ತೆ, ಅದು ನಾ ಮಾತಾಡ್ತೀನಿ, ಇದು ಹೃದಯದೇ ಮಾತಾಡ್ತಿದ್ದೀನಿ. ಅವ್ನು ನೆಕ್ಸ್ಟ್ ಮನಸ್ಸಿಂದ ಹೇಳ್ತಾನೆ. ಮನಸ್ಸು ಅಂದರೆ ಏನು? 3 ವಸ್ತುಗಳು, ಇಮೋಷನ್, ವಿಲ್ ಆ್ಯಂಡ್ ಮೈಂಡ್. ಈ 3 ಮಿಕ್ಸರ್ ಆಗಿರೋದು ಸೌಲ್ ಅಂತ ಹೇಳ್ತಾರೆ, ಅದು ಪ್ರಾಣ. ನನ್ನ ಮನವೇ ಅಂದರೆ ಎಲ್ಲದರಲ್ಲೂ ದೇವರನ್ನ ಸ್ತುತಿ ಮಾಡ. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನೀವು ಒಂದು ವೇಳೆ ನಿಮ್ಮ ದೇವರಾದ ಕರ್ತನ ಆತನ ಪರೀಕ್ಷಿಸಿ ದಾಸರಾಗಿದ್ದರೆ ನಿಮ್ಮನ್ನು ಬಿಡುಗಡೆ. ಈ ಭಾಗ್ಯ 17ನೇ ವಾಕ್ಯ, ಈ ಸೌಭಾಗ್ಯವನ್ನು, ಆ ಸಾಮರ್ಥ್ಯಗಳು, ಸಾಹಸಗಳು ನನಗೆ ನನ್ನಿಂದಲೇ ಉಂಟಾಯಿತು, ನನ್ನ ಸಾಹಸಗಳಿಂದ ಉಂಟಾಯಿತು ಎಂದು ತಿಳಿದುಕೊಡಬೇಡಿ. 18ನೇ ವಾಕ್ಯ, ಅದು ಹೇಳಿ, ಆದುದರಿಂದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪಿತೃಗಳಿಗೆ ಒಡಂಬಡಿಕೆ ಮಾಡಿದ ವಾಗ್ದಾನದ ಪ್ರಕಾರ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನು ದೇವರೇ ಎಂದು ಜ್ಞಾಪಕ ಮಾಡಿಕೊಳ್ಳಿರಿ. ನಾನು ಕೆಲವು ಹೇಳ್ದೆ, ಹೇಳೋದ ಕಾರ್ ಮೇಲೆ ಕಾರ್ ಎಲ್ಲ ದೇವ್ರದಪ್ಪ, ನಿಮ್ದೇನಿಲ್ವಾ? ಇಲ್ಲ, ಅದೊಳಗೆ ಕೂತ್ಕೊಂಡು ಓಡಿಸ್ತೀನಪ್ಪ ಅಷ್ಟೇ. ಅದು ಓಡಿಸ್ತೀರಾ? ಅದು ಜೀವ ಕೊಟ್ಟಿರ್ತಾನೆ, ಜೀವ ಕೊಟ್ಟಿರೋದು ಓಡಿಸ್ತಾ ಇದ್ದೀನಿ. ಕೈ ಕಾಲು ಗಟ್ಟಿಗಿದೆ, ಸ್ಟೇರಿಂಗ್ ಇಟ್ಕೊಂಡಿದ್ದೀನಿ. ಎಲ್ಲ ಅವ್ರದಪ್ಪ ಲೀಲೆ, ನಮ್ದೇನಪ್ಪ ಐತೆ, ಎಲ್ಲ ದೇವ್ರಿಗೆ ಮಹಿಮೆಯಪ್ಪ. ಈ ರೀತಿ ಕೂತಾಗ ನಿಂತಾಗ ನೀ ಹೇಳಬೇಕು. ಅಲ್ಲ ಬದ ಸ್ವಲ್ಪನೇ ಹೇಳ್ಕೊಬಾರ್ದ? ಹೇಳಂಗಿಲ್ಲ, ಅವರೇ ಹೇಳ್ತಾರೆ. ಅವ್ರ ಒಡಂಬಡಿಕೆ ನೆರವೇರಿಸ್ತೀನಂದರೆ ಆ ಕವನೆಂಟ್ ಅಂತ ಹೇಳ್ತಾರೆ. ಕವನೆಂಟ್ ಬ್ರಿಂಗ್ಸ್ ದ ಮನಿ, ಕವನೆಂಟ್ ಪ್ರೊಡ್ಯೂಸ್ ದ ಮನಿ. ಆ ಕವನೆಂಟ್ ಏನು ಮಾಡುತ್ತೆ? ಈ ಲೋಕದಲ್ಲಿರುವ ಎಲ್ಲ ಐಶ್ವರ್ಯಗಳನ್ನ ಸಂಪಾದನೆ ಮಾಡತಕ್ಕಂಥ ಒಂದು ಎಬಿಲಿಟಿ, ಒಂದು ಪವರ್. ದೇವರೊಂದು ಬೆರಕ ಅಂತ ಹೇಳಿದ್ರೆ ದೇವರ ಆಶೀರ್ವಾದ ನಿಮ್ಗೆ ಕೊಡಿಸಿಕೊಡತ್ತದು. ನೋಡಿ, ನೀವು ಯೋಚನೆ ಮಾಡಿ, ಸಭೆಗೆ ಬರಬೇಕಾದ್ರೆ ಹೆಂಗಿದ್ರಿ? ಒಂದು 10 ವರ್ಷದ ಮುಂಚೆ ಕೈಯಲ್ಲಿ ವಾಚ್ ಇರಲಿಲ್ಲ, ಕುತ್ತಿಗೆಲ್ಲೊಂದು ರಿಂಗ್ ಇರಲಿಲ್ಲ, ಸರ ಇರಲಿಲ್ಲ, ಬರಳಲ್ಲಿ ಒಂದು ರಿಂಗ್ ಇರಲಿಲ್ಲ. ಅದು ಇವತ್ತು ಹೆಂಗಿದ್ದೀರಾ? ಎಲ್ಲ ಇದೆ, ಪರವಾಗಿಲ್ಲ. ಒಂದು ಲೆವೆಲ್ ಬಂದು ನಿಂತಿದ್ದೀವಿ. ಮರಿಲ್ಲ ಅಂದ್ರೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಇದೆ ನಿಮಗೆ, ಇನ್ನೊಂದು ನೆಕ್ಸ್ಟ್ ಲೆವೆಲ್ ಇದೆ. ಕೆಲವೆಲ್ಲ ಬಂದ್ರು, ಇಲ್ಲಿ ಒಂದು ಲೆವೆಲ್ ಬಂದ ತಕ್ಷಣ ಬ್ರದರ್ ಟಾಟಾ ಮಾಡಿ ಹೋಗ್ಬಿಟ್ರು. ದೇವ್ ನಮ್ಗೆ ಸ್ತೋತ್ರ. ಆಗ ದೇವರು ಕೊಟ್ಟ ಆಶೀರ್ವಾದಗಳಲ್ಲಿ ನೀವು ಯಾವತ್ತೂ ಸೋಮಾರಿಯಾಗಿ ಇರಬಾರ್ದು. ಜ್ಞಾನೋಕ್ತಿ 20ನೇ ಅಧ್ಯಾಯ ವಾಕ್ಯ 4, ದೇವರಿಗೆ ಸ್ತೋತ್ರವಾಗಲಿ. ಜ್ಞಾನೋಕ್ತಿ 20ನೇ ಅಧ್ಯಾಯ verse 4, 20 verse 4. ಮೈಗಳನ್ನು ಮಳೆಗಾಲದಲ್ಲಿ ಹೊಲಗೆಯನ್ನು ಸುಗ್ಗಿ ಕಾಲದಲ್ಲಿ ಅಪೇಕ್ಷಿಸಲು ಏನು ಸಿಕ್ಕಿತು? ಮನುಷ್ಯನ ಹೃದಯ ಸಂಕಲ್ಪವು ಅದು ಬೇಡ. ಮೈಗಳನ್ನು ಮಳೆಗಾಲದಲ್ಲಿ ಹೊಲಗೈಯನ್ನು ಸುಗ್ಗಿಗಾಲದಲ್ಲಿ ಅಪೇಕ್ಷಿಸಲು ಅವನಿಗೆ ಏನು ಸಿಕ್ಕಿತು? ಕ್ವಶನ್ ಮಾರ್ಕ್. ಅವನಿಗೆ ಏನು ಸಿಕ್ಕಿತು ಅಂದ್ರೆ ಬರೀ ಪಾತೆ ಚಿಪ್ ಅಷ್ಟೇನೆ. ಇಂಗ್ಲಿಷ್ ಹೇಳುತ್ತೆ, ದ ಲೇಸಿ ಮ್ಯಾನ್ ವಿಲ್ ನಾಟ್ ಪ್ಲೋ ಬಿಕಾಸ್ ಆಫ್ ದ ಕೋಲ್ಡ್, ದೇರ್ ಫಾರ್ ಈ ವಿಲ್ ಬೆಗ್ ಇನ್ ದ ಟೈಮ್ ಆಫ್ ಹಾರ್ವೆಸ್ಟ್ ಆ್ಯಂಡ್ ಹ್ಯಾವ್ ನಥಿಂಗ್ ಇನ್ ಹಿಸ್ ಹ್ಯಾಂಡ್. ಅವನ ಕೈಯಲ್ಲಿ ಏನಿರೋದಿಲ್ಲ, ಖಾಲಿ ಪಾತ್ರೆ. ಇವತ್ತು ಯಾಕೆ ಲೇಸಿ? ನೀವು ದೇವ್ರು ಕೊಟ್ಟಂಥ ವಾಗ್ದಾನಗಳಲ್ಲಿ ಸೋಮಾರಿಯಾಗಿರಬಾರ್ದು, ಲವಲವಿಕೆ ಆಗಿರಬೇಕು, ಚುರುಕಾಗಿರಬೇಕು. ಆಯಪ್ಪ ಏನೋ ಹೇಳ್ತಾರೆ, ಆಯಪ್ಪ ಪಡ್ಕೊಳ್ತಾರೆ, ನಮ್ಗೆ ಅದೆಲ್ಲ ಆಗ್ಬಿಡತ್ತಾ? ಅದು ಸೋಮಾರಿತನ. ಆಯಪ್ಪ ಹೇಳೋದಂತೆ ಅವ್ರಿಗೆಲ್ಲ ಆಗ್ತಾಯಿದೆ, ನಮ್ಗಾಗತ್ತಾ? ಅದು ಸೋಮಾರಿತನ.
ಅವ್ರಿಗೆಲ್ಲ ಆಗೋಯ್ತು, ನಮಗಿದೆಲ್ಲ ಆಗೋಕ್ಕಾಗಲ್ಲ, ಅದು ಸೋಮಾರಿತನ. ಅವ್ರಿಗೆಲ್ಲ ಆಗ್ತಾ ಇದೆ, ನನಗೆ ಯಾಕಾಗಲ್ಲ, ಏನೋ ನಂದು ಗ್ರಾಚಾರ ಸರಿ ಇಲ್ಲ, ಅದು ನಿನ್ನ ಸೋಮಾರಿತನ. ಸೋಮಾರಿತನ ನಿನಗೆ ಬರಬಾರ್ದು, ಲವಲವಿಕೆ ಆಗಿರ್ಬೇಕು. ಅದಕ್ಕೆ ಅಲ್ಲಿ ವಾಕ್ಯ ಹೇಳುತ್ತೆ, ಹೋಗ ಹಾಕಪ್ಪ ವಾಕ್ಯ. ಅದು ಏನು ಹೇಳುತ್ತೆ ವಾಕ್ಯ? ಮೈಗಳನ್ನು ಮೈಗಳನ್ನು ಮಳೆಗಾಲದಲ್ಲಿ ಹಾ. ಹೊಲಿಗೆಯನ್ನು ಹಾ. ಸುಗ್ಗಿ ಕಾಲದಲ್ಲಿ ಅಪೇಕ್ಷಿಸಲು ಏನು ಸಿಕ್ಕೀತು? ಸಾಕು, ಎಲ್ಲರೂ ಜನ ಎಲ್ಲ ಸೇರಿ ಓದಿ. ಮೈಗಳನ್ನು ಮಳೆಗಾಲದಲ್ಲಿ ಉಳುವುದಿಲ್ಲ, ಸುಗ್ಗಿ ಕಾಲದಲ್ಲಿ ಅಪೇಕ್ಷಿಸಲು ಏನು ಸಿಕ್ಕಿತು? ಹೇಳಿ ತಿರ್ಗಾ. ಮೈಗಳನ್ನು ಮಳೆಗಾಲದಲ್ಲಿ ಹೊಲಗೆಯನ್ನು ಸುಗ್ಗಿ ಕಾಲದಲ್ಲಿ ಅಪೇಕ್ಷಿಸಲು ಏನು ಸಿಕ್ಕಿತು? ಹೇಳಿ ತಿರ್ಗಾ ಓದಿ. ಮೈಗಳನ್ನು ಮಳೆಗಾಲದಲ್ಲಿ ಹೊಲಗೆಯನ್ನು ಸುಗ್ಗಿ ಕಾಲದಲ್ಲಿ ಅಪೇಕ್ಷಿಸಲು ಏನು ಸಿಕ್ಕಿತು? ಆಗ ಅಪ್ಪ ಹೇಳ್ತಾರೆ, ಸೊ ಫೀಲ್ಡ್ ಅನ್ನೋದು ದೇವರು ನಮಗೆ ದೇವರಿಟ್ಟಂಥ ಪರಲೋಕ ರಾಜ್ಯ. ಆ ಪರಲೋಕ ರಾಜ್ಯದಲ್ಲಿ ನಿಮ್ಮನ್ನು ಒಂದು ರೈತರನ್ನಾಗಿ ಸಭೆಯಲ್ಲಿ ಕರ್ಕೊಂಬಂದು ಇಟ್ಟಿದ್ದಾರೆ ದೇವರು. ಈಗ ಸಭೆಯಲ್ಲಿ ಇಟ್ಟ ಮೇಲೆ ರಾಜ್ಯವರೇ ಪ್ರತಿದಿನ ವಾಕ್ಯ ಕೊಡ್ತಾ ಇದ್ದಾರಲ್ಲ, ಆ ಒಂದೊಂದು ವಾಕ್ಯಗಳು ಕೂಡ ನಿಮ್ಗೊಂದೊಂದು ಬೀಜಗಳಿದ್ದಾಗೆ. ಆ ಬೀಜಗಳನ್ನ ಏನು ಮಾಡಬೇಕು, ತೊಗೊಂಡೋಗಿ ಮಲ್ಕೊಂಡು ಹಂಗೆ ಸೋಮಾರಿಯಾಗಿ ಇಟ್ಬಿಡ್ಬಾರ್ದು. ನಾನು ಹೇಳ್ದೆ, ಆ ಚರ್ಚ್ಗೆ ಹೋದೆ 2-3 ತಿಂಗಳು ಹೋದೆ, ನನಗೇನೂ ಆಗಿಲ್ಲ. ಯಾಕೇನೂ ಆಗಲಿ? ನಿಮ್ಮ ಮೈಗಳ ನೀನು, ನಿಮ್ಮ ಮೈಗಳ್ಳಿ ನೀನು, ಮೀನ್ಸ್ ಯು ಆರ್ ಎ ಲೇಸಿ. ವೆನ್ ಯು ಆರ್ ಲೇಸಿ ದೆನ್ ಗಾಡ್ ವಿಲ್ ಮೇಕ್ ಯು ಕ್ರೇಜಿ ಓನ್ಲಿ ವಿತ್ ಆಲ್ ಯುವರ್ ಪಾವರ್ಟಿ. ಎಲ್ಲ ಬಡತನ ಬಂಜುಗಳನ್ನಾಗಿ ನಿನಗೆ ಬಡತನ ಬಂದ್ಬಿಡತ್ತೆ. ಇನ್ನು ಕೆಲವು ಕಡೆಲ್ಲ ಇದೆ, ಅದಲ್ಲ ವಚನ ಟೈಮ್ ಇಲ್ಲ. ಆ ಮೈಗಳತನ ಯಾವಾಗ ನಿಮ್ಗೆ ಬಂದ್ಬಿಡುತ್ತೆ. ತುಂಬ ಜನ ನೋಡಿ ಮೈಗಳತನ ಮಾಡ್ತೀರಾ, ಕೆಲವ್ರಿಗೆ ಏನೂ ಆಗಲ್ಲ. ಯಾಕಂದರೆ ನೀವು ಟೈಮ್ ಸರಿಯಾಗಿ ಎದೋಳಲ್ಲ, ಟೈಮ್ ಸರಿಯಾಗಿ ಬೈಬಲ್ ಓದಲ್ಲ, ಟೈಮ್ ಸರಿಯಾಗಿ ಸ್ತೋತ್ರ ಮಾಡಲ್ಲ, ಟೈಮ್ ಸರಿಯಾಗಿ ದೇವರಿಗೆ ಮೈಯ ಪಡಿಸಲ್ಲ. ಸ್ವಲ್ಪ ಟೈಮ್ ಸಿಗ್ತಾ ಸುಮ್ಮನೆ ರೀಲ್ಸ್ ನೋಡ್ಕೊಂಡು ಅದನ್ನಿದ್ರು ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತೀರಾ, ಅಲ್ಲೂ ಮೈಗಳತನ ಬಂದ್ಬಿಡ್ತದೆ. ಹಾಂ, ಗಂಡ ಕೆಲ್ಸಕ್ಕೆ ಹೋದ್ನ, ಬೆಡ್ ಮೇಲೆ ಕೂತ್ಕೊಂಡು ಹಂಗೆ ಮಂಚದ ಮೇಲೆ ತಲೆದ ಮೇಲೆ ಹಂಗೆ ನೋಡಿಕೊಂಡು 2 ಅವರ್ ಆಗಿರುತ್ತೆ, ಕುಕ್ಕರ್ ಸೀದೋಗಿ ನಾಶ ಆಗಿರುತ್ತೆ. ಅಲ್ಲಿ ಪಕ್ಕದ ಮನೆಯವ್ರು ಬಂದು ಹೇಳ್ತಾರೆ, ಜ್ಯೋತಿ ಅಕ್ಕ, ನೇತ್ರಕ್ಕ, ಏನೋ ವಾಸನೆ ಬರ್ತಾ ಇದೆ ನಿಮ್ಮ ಮನೆ. ಏಯ್, ನಮ್ಮ ಮನೇಲಿ ವಾಸನೆ, ನಿಮ್ಮ ಮನೇಲಿ ವಾಸನೆ ಹೋಗಲ್ಲ. ಇಲ್ಲಕ್ಕ, ಆಲ್ ವಾಸನೆ ಬರ್ತಾ ಇದೆ ನೋಡಿ ಅಕ್ಕ. ಇಲ್ಲಕ್ಕ, ನಮ್ಮ ಮನೆ ಇಲ್ಲ. ನಿಮ್ಮ ಮನೆ ಏನೋ ಬರ್ತದೆ? ಇಲ್ಲಪ್ಪ, ನಮ್ಮ ಮನೇಲಿ ನಾನು ರೀಲ್ಸ್ ನೋಡ್ತಾ ಇದ್ದೆ, ಡಿಸ್ಟರ್ಬ್ ಮಾಡಬೇಡ ನೀ ನನ್ನ. ನೇತ್ರಮ್ಮ ನೋಡೋದೇ ನೋಡ್ತೀವಿ ನಾವು. ಕೊನೆಗೆ ಹೋದರೆ ಎಲ್ಲ ಗ್ಯಾಸೆಲ್ಲ ಸುಟ್ಟು ಸೀದೋಗಿ, ಪಾತ್ರೆಲ್ಲ ಒಡೆದೋಗಿ, ಗ್ಯಾಸೆಲ್ಲ ಸರ್ವನಾಶ ಆಗಿ ಬಂದಿರುತ್ತೆ. ಯಜಮಾನ್ರು ಬಂದು ಕೇಳ್ತಾರೆ, ಏನು ಹಿಂಗೆ ಆಗೋದು? ಅಯ್ಯೋ, ಅದು ಏನಾಯಿತು ಗೊತ್ತಿಲ್ಲ ರೀ ನನಗೆ, ನಾನು ಮೂರ್ಛೆ ತಪ್ಪಿ ಕೆಳಗೆ ಬಿದ್ದುಬಿಟ್ಟಿದ್ದೆ. ಇನ್ನೊಂದು ಸುಳ್ಳು ಹೇಳಿದ್ರೆ ಎಕ್ಕರ್ಸಿ ಓದಿದ್ದಾನೆ, ಓದಿಸ್ಕೊಳಕ್ಕೆ ರೆಡಿ ಇಲ್ಲ. KFC ತಿಂದು ದಪ್ಪ ಆಗ್ಬಿಟ್ಟವಳು ಹೇಳು, ಟೊಮೊಟೊ ಥರ ಡುಮ್ಮಿ. ಇವಾಗ ಇನ್ನೇನಾಗುತ್ತೆ? ಎಲ್ಲರೂ ನೋಡಿ, ನೀವು ಎಲ್ಲರೂ ನೋಡಿ, ಗಂಡು ಹೆಣ್ಣು ಮಲಗಬೇಕಾದ್ರೆ ಅಷ್ಟು ಇಬ್ಬರು ಸಣ್ಣಗೆ ಮಲಗಿರ್ತಾರೆ. 1 ವರ್ಷ ಆಗೋಷ್ಟೊತ್ತಿಗೆ ಹಂಗೆ ತಳ್ಕೊಂಬಂದ್ಬಿಡ್ತಾಳೆ ಅವನ್ನ. ಯಾಕಂದರೆ ಇದು ಬಾಡಿ ದೊಡ್ಡದಾಗ್ತಾ ಇರತ್ತೆ. ಆಗಿ ಫುಲ್ಲು ದಪ್ಪ. ಅವನು ಹೋಗ್ತಾ ಸಣ್ಣಗೆ ಆಗಿ ಇನ್ನೂ ದಪ್ಪ ಆಗಿದೆ, ತಳ್ಳೆ ಬಿಡ್ತಾಳೆ. ಕೆಳಗೆ ಮಲ್ಗ ನೀನು ಅಂತೇಳಿ ಬಂದು ಹೇಳ್ತಾಳೆ, ಸುಳ್ಳು ಹೇಳ್ತಾಳೆ. ಹಿಂಗೇನೋ ಇದು ಮೂಚೆ ತಪ್ಪದಂಗೆ ಆಗೋಯ್ತು, ಹಂಗೆ ಬಿದ್ದುಬಿಟ್ಟಾರೆ ಯಜಮಾನ್ರೆ. ಅಯ್ಯೋ, ಏನು ಬಿಡು, ಅಡುಗೆಯನ್ನು ಮಾಡ್ಕೋಬೇಡ, ಏನೋ ಬೇಕಾ ನಿಮಗೆ? ಹೌದು, ಏನೋ ಬೇಕಾ? ಮಧ್ಯಾಹ್ನ ಆಲ್ರೆಡಿ ತಿಂದಿರ್ತಾಳೆ ಇವಳು. ಯಾವುದನ್ನ ಸ್ವಿಗ್ಗಿನೋ ಅದನ್ನು ತಿಂದಿರ್ತಾಳೆ. ಸೊ ನೈಟ್ ತಿರ್ಗಾ ಅಮೆಝಾನ್ಗೋ ಯಾವುದೋ ಇದಕ್ಕೆ ಹೋಗ್ಬಿಟ್ಟು, ಯಾವುದೋ KFCಗೋ ಯಾವುದಕ್ಕೆ ಹೋಗ್ಬಿಟ್ಟು ತಿರ್ಗಾ ಒಂದು ಎಂತ ಏನು ಬೇಡ, ಒಂದು 2 ಬಕೆಟು ಆ ಚಿಕನನ್ನು ತರಿಸ್ಕೊಳ್ಳಿ ಸಾಕಷ್ಟು. 2 ಬಕೆಟ್ ಅಂತ. ಹಾಂ, ಇವಾಗ ಮೊದಲು ತಟ್ಟೆ ಬಿರಿಯಾನಿ ಅಂತ ಬಂದಿತ್ತು, ದೊಣ್ಣೆ ಬಿರಿಯಾನಿ ಅಂತ ಬಂದಿತ್ತು, ಈಗ ಬಕೆಟ್ ಬಿರಿಯಾನಿ ಬಂದ್ಬಿಟ್ಟಿದೆ. ಇವಾಗ ಬಂದ್ಬಿಡಿ, ಬೋರ್ಡ್ಗಳು ಹಾಕೋರಿ, ನೀವು ನೋಡ್ಬೇಕು ಅದನ್ನು. ಇದು ಬಕೆಟ್ ಬಿರಿಯಾನಿ. ಇನ್ನು ಮುಂದೆ ಹೋಗ್ತಾ ಜಯಣ್ಣವರೇ ಅಂಡೆ ಬಿರಿಯಾನಿ ಅಂತ ಬಂದ್ಬಿಡುತ್ತೆ ನೋಡಿ. ನೀನು ಅಂಡೆ ಬಿರಿಯಾನಿ ತಿಂದ ತಕ್ಷಣ ಇರೋ ಮಂಡೆ ಹೋಗ್ಬಿಡುತ್ತೆ ಅದು. 4 ಗಂಟೆ 3 ಗಂಟೆಗೆ ಕ್ಯೂ ರೀ ಇಲ್ಲಿ ಹೊಸಕೋಟೆಯಲ್ಲಿ. ಹೋಗಿದ್ದೀರಾ? ತುಂಬ ಚೆನ್ನಾಗಿರ್ತದೆ, ಚೆನ್ನಾಗಿರ್ತದೆ, ಅದೇ ಫಿಗರ್ ಹೋಗ್ಬಿಡುತ್ತೆ. ಶುಗರ್ ಆಗಿ ಸೋಮಾರಿತನ ಯಾವಾಗ ನೀವು ಮಾಡ್ತೀರಾ ಲಕ್ಷ್ಮಿಯವರೇ, ಶೋಭಾ ಅವರೇ, ಯಾವಾಗ ಸೋಮಾರಿತನ ಬಂದ್ಬಿಡತ್ತೆ. ದೇವ್ರ ವಾಕ್ಯ, ಸೋಮಾರಿತನ ಮೈಗಳನ್ನು ಮಳೆಗಾಲದಲ್ಲಿ ಬಲವನ್ನು ಗೈಯನ್ನು ಅವನು ಸುಗ್ಗಿ ಕಾಲದಲ್ಲಿ ಅಪೇಕ್ಷಿಸಲು. ಲೇಸಿ ಮ್ಯಾನ್ ವಿಲ್ ನಾಟ್ ಫ್ಲೋ ಬಿಕಾಸ್ ಆಫ್ ದ ಕೋಲ್ಡ್, ದೇರ್ ಫಾರ್ ಹಿ ವಿಲ್ ಬೆಗ್ ಇನ್ ದ ಟೈಮ್ ಆಫ್ ಹಾರ್ವೆಸ್ಟ್ ಹ್ಯಾವಿಂಗ್ ನಥಿಂಗ್ ಇನ್ ಹಿಸ್ ಹ್ಯಾಂಡ್. ಸೋಮಾರಿತನ ಮಾಡಬೇಡಿ, ಚುರುಕಾಗಿ ಎದೊಳಿ. ಬೆಳಗಿನ ಜಾವದಲ್ಲಿ 4-5 ಗಂಟೆಗೆ ಎದೊಳ್ಬೇಕು ನೀವು. ಎದೊಳ್ಳಿ ಬೆಳಗ್ಗೆ ಬೇಗ ಎದೊಳ್ಳಿ. ಯಾಕೆ ಎದೊಳಲ್ಲ? ಹೆಂಡ್ತಿ ಎದ್ದಿಲ್ಲ, ಹಾಳಾಗೋಗ್ಲಿ, ನೀವು ಹೋಗಿ ಪ್ರೇ ಮಾಡು, ಚಾಪೆ ಹಾಕ್ಕೊಂಡು
ಗಂಡ ಇದ್ದಿಲ್ಲ, ನೀನೋಗಿ ಚಾಪೆ ಹಾಕೊಂಡು ಪರೇ ಮಾಡು. ಅಯ್ಯೋ ಅಯ್ಯೋ ಆಗ ಹಿಡಿತಾ ಇದೆ, ಇಲ್ಲಿ ಕುತ್ಕೊಂಡು ಹಿಡಿತಾ ಇದೆ. ಇಡ್ಲಿ ತಿನ್ಬೇಕಾದ್ರೆ ಯಾವುದು ಹಿಡಿಯಲ್ಲ, ಕರೆಕ್ಟಾಗಿ ಹೋಗ್ತಾ ಇರುತ್ತೆ ಮಿಷಿನ್ ಒಳಗೆ. ಹಾಂ, ಸಡನ್ನಾಗಿ ಯಾರೋ ಮನೆಗೆ ಬಂದ್ಬಿಟ್ಟು 10 kg ಮಾಂಸ ತಂದ್ಬಿಟ್ಟು, ಅಕ್ಕ ನಿನ್ನ ನಾನು ನೆನೆಸ್ಕೊಂಡೆ ಅಕ್ಕ, ಏನೋ ದೇವ್ರು ನಿಮಗೆ ನನಗೆ ಹೇಳಿದ್ರು, ದೇವರಾತ್ಮ ನಿನ್ಗೆ ಆತ್ಮ 10 kg ಮಾಂಸ ತಂದು ಅಕ್ಕನ ಕೊಟ್ಬಿಡೋದು. ಹೌದಾ, ಇರೋ ಎಲ್ಲ ರಿಪೇರಿ ಹೋಗ್ಬಿಡತ್ತೆ ರೆಡಿ, ಕೊಡೋಲ್ಲ ಎತ್ಕೊಂಡು ಹೋಗಿ ಮನೆಗೆ ಹೋಗಿ ಮಿಕ್ಸಿ ಆನ್ ಮಾಡಿ ರುಬ್ಬಿ ಗಿಬ್ಬಿ ಮಾಡಿ, ಕಬಾಬು ಗಿಬಾಬು ಫ್ರೈ ಕಾಪು ಎಲ್ಲ ಮಾಡಿ ತಿಂದಿದ್ದಾಯಿತು. ಮೈಗೆಡತನ ಬಂತ ಯಾಕೆ? ನಿನ್ನ ಹೃದಯ ಎಲ್ಲೈತೆ? ಮಾಂಸದ ಮೇಲೆ ಐತೆ. ನಿನ್ನ ಹೃದಯ ಎಲ್ಲಿರುತ್ತೆ? ವೇರ್ ದೇರ್ ಇಸ್ ಯುವರ್ ಟ್ರೆಜರ್ ದೇರ್ ಶಾಲ್ ಬಿ ಯುವರ್ ಹಾರ್ಟ್. ನಿನ್ನ ಮನಸ್ಸು ಎಲ್ಲಿರುತ್ತೆ, ನಿನ್ನ ಆಸ್ತಿ ಎಲ್ಲಿರುತ್ತದೋ ನಿನ್ನ ಹೃದಯ ಅಪ್ಪ ಹೇಳ್ತಾರೆ. ಪ್ರತಿಯೊಂದು ವಸ್ತು ನಾನು ನೀನು ಕೊಡ್ತೀನಿ, ನೀನೇನು ಮಾಡಬೇಡ, ಅದಲ್ಲಿ ದುರಾಂಕಾರ ಮಾಡಿ ಮರಿಬೇಡ. ಇವತ್ತು ಎಷ್ಟು ಜನ ಮರ್ತಿ ಸೇವೆ ಬಿಟ್ಟು ಹೋಗಿದ್ದ. ನನಗೆ ಅದ್ರ ಬಗ್ಗೆ ದುಃಖ ಇಲ್ಲ, ಯಾಕಂದರೆ ಇದ್ರೆ ಅವ್ರಿಗೆ ಆಶೀರ್ವಾದ, ಇಲ್ಲಾಂದ್ರೆ ಅವ್ರು ಕಳ್ಕೊಂಡಿದ್ದೆ. ನಾನೇನು ಕಳೀಲಿಲ್ಲ, ನಾನು ಇನ್ನೂ ಇಲ್ಲೇ ಇದ್ದೀನಿ. ಯಾಕಂದರೆ ನಾನು ಇಲ್ಲೇ ಫಿಕ್ಸ್ ಆಗಿದ್ದೀನಿ. ನನ್ನ ಹೃದಯ ಇಲ್ಲೇ ಫಿಕ್ಸ್ ಆಗಿರೋದ್ರಿಂದ ಆ ಆಶೀರ್ವಾದ ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ನಾನು ಕದ್ಲಕ್ಕೆ ಇಷ್ಟ ಪಡಲ್ಲ. ಇಲ್ಲಿ ಬರೋರ್ಗೂ ಕೂಡ ಅದನ್ನೇ ಬೋಧಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಆಗ ನೀವು ಕಲ್ತು ಬಿಟ್ರೆ 3 ತಿಂಗಳೊಳಗೆ ನೀವು ಟಾಪಲ್ ಮೇಲೆ ಬಂದ್ಬಿಡ್ತೀರ. ನಾನು ಕೇಳ್ತಾ ಇಲ್ವಾ ಮತ್ತೆ ನಿಮ್ಮ ಮೆಸೇಜ್ ಎಷ್ಟು ವರ್ಷದಿಂದ? ನಾವು ಇನ್ನೂ ಇದ್ದಂಗೆ ಇದ್ದೀವಿ, ಏನು ಮಾಡೋದು? ಇನ್ನು ಸೋಮಾರಿತನ ಹೋಗಿಲ್ವೇ ನಿನಗೆ? ಇನ್ನು ಒಳಗಡೆ ಗುರುಗುರು ಅಂತ ಗುಣಗುಡ್ತಾ ಇದೆಯಲ್ಲ, ಅದು ಹೋಗ್ಲಿಲ್ವೇ ನಿನಗೆ? ಇನ್ನೂ ಕೋಪ ಬಿಡ್ತಿಲ್ಲ, ಕೋಪ ಒಳಗಿದೆಯಲ್ಲ. ಇವೆಲ್ಲ ಇದ್ದಾಗ ಅದು ಕೆಲಸ ಮಾಡಲ್ಲ. ಅದಕ್ಕೆ ಮೈಗಳನ್ನು ಸುಗ್ಗಿ ಮಳೆಗಾಲದಲ್ಲಿ ಹೊಲಗೈಯನ್ನು ಅವನು ಸುಗ್ಗಿ ಕಾಲದಲ್ಲಿ ಅಪೇಕ್ಷಿಸಲು ಅವನಿಗೇನು ಅವನೇನು ಸಿಕ್ಕಲ್ಲ. ಆಗ ನಮ್ಮ ಹೃದಯ ಎಲ್ಲಿರಬೇಕು? ದೇವ್ರ ಹೃದಯಕ್ಕೆ ಬಂದ್ಬಿಡ್ಬೇಕು. ದೇವರಿನ ಹೃದಯ ತಂದಿದ್ದೀನಪ್ಪ, ನನ್ನ ಆಸೆ ಆಕಾಂಕ್ಷೆ ಎಲ್ಲ ನೀನೇ ಅಪ್ಪ. ಇದುವರೆಗೆ ನಾನು ಜೀವನದಲ್ಲಿ ಇರುವಂಥ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳು ಅದು ನಿನ್ನದಾಗತ್ತಪ್ಪ. ಯಾವಾಗ ಅದಕ್ಕೆ ನೀವು ಬಂದ್ಬಿಡ್ತೀರಾ, ಬದ್ಧರಾಗ್ತೀರಾ, ದೆನ್ ಗಾಡ್ಸ್ ಬ್ಲೆಸ್ಸಿಂಗ್ ವಿಲ್ ಬಿಗಿನ್. ಅದಕ್ಕೆ ದೇವರು ಕೇಳುತ್ತೆ, ಅವನು ಮಳೆಗಾಲದಲ್ಲಿ ಅವನಿಗೆ ಅಪೇಕ್ಷಿಸಲು ಹೋಗಿ ಯಾರ್ದು ಸಿಗೋದಿಲ್ಲ. ಅದಕ್ಕೆ ಎಷ್ಟೋ ಬಿಲಿವರ್ಗಳು ಪ್ರೇ ಮಾಡ್ತಾ ಇದ್ದಾರೆ, 10 ವರ್ಷ 15 ವರ್ಷ ಪ್ರೇ ಮಾಡ್ತಾ ಇದ್ದಾರೆ. ಪ್ರೇ ಮಾಡಿ ಬಡವರಾಗಿದ್ದಾರೆ ವಿನ ಅವ್ರು ಶ್ರೀಮಂತರಾಗಿಲ್ಲ. ಪ್ರೇ ಮಾಡಿ ಬಡವರಾಗಿದ್ದಾರೆ. ಅಲ್ಲಿ ವಾಕ್ಯ ಹೇಳುತ್ತಾ? ವಾಕ್ಯ ಏನು ಹೇಳುತ್ತೆ ಅಲ್ಲಿ? 6ನೇ ವಾಕ್ಯದಲ್ಲಿ, ನೀವು ನಿಮ್ಮ ಆಜ್ಞೆಗಳನ್ನ ಅನುಸರಿಸೋರಾಗಿ ನಾನು ಹೇಳಿದ ಮಾರ್ಗದಲ್ಲೇ, 6ನೇ ವಾಕ್ಯದಲ್ಲಿ 4ನೇ ವಾಕ್ಯ, ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರಾರ್ಥಿಸಬೇಕು ಅಂತ ಇಲ್ಲ. ಅಲ್ಲಿ ಪ್ರೀತಿಸಬೇಕು. ಪ್ರಾರ್ಥಿಸೋದು ಬೇಡ, ಪ್ರೀತಿಸೋದು ಬೇರೆ. ಸೊ ಪ್ರಾರ್ಥನೆ ಏನು? ಪ್ರಾರ್ಥನೆ ಅಂದರೆ ನಿನ್ನ ವಸ್ತುಗಳನ್ನು ನಿನ್ನದಾಕ್ಸ್ಕೊಳ್ಳುವಂಥ ಸಮಯ, ಅದು ಪ್ರೇಯರ್ ಅಂದರೆ. ಆಗ ಪ್ರೀತಿಸೋದಂದ್ರೇನು? ನಿನ್ನ ಹೃದಯ ದೇವರಿಗೆ ಕೊಟ್ಬಿಟ್ರೆ. ನೋಡಿ, ನಿಮ್ಮ ಹೆಂಡತಿ ದಿನ ತುಂಬ ಪ್ರೀತಿ ಮಾಡ್ತಿದ್ದೀರಾ, ಮನದಾರೆ ಪ್ರೀತಿ. ಇಂಥವೇ ಎಕ್ಸಾಂಪಲ್ ಕೊಡ್ಬೇಕು ನಿಮಗೆ, ಯಾಕೆ ಬೇರೆ ಎಲ್ಲ ಅರ್ಥ ಆಗಲ್ಲ ನಿಮಗೆ. ತುಂಬ ಪ್ರೀತಿ ಮಾಡ್ತೀರಾ, ಅವಳನ್ನ ಬಿಟ್ಟು 1 ಇಂಚು ಕೂಡ ಅಳ್ಳಾಡಲ್ಲ ನೀವು. ಸಡನ್ನಾಗಿ ಅವಳ ಫ್ರೆಂಡ್ ಯಾರೋ ಬಂದ್ಬಿಡ್ತಾರೆ. ಬಂದಿದ್ದ ತಕ್ಷಣ ನೀವು ಹಲೋ ಸಿಸ್ಟರ್ ಹೇಗಿದ್ದೀರಾ? ನನ್ನ ಹಸ್ಬೆಂಡ್ ನಮಸ್ತೆ, ಚೆನ್ನಾಗಿದೆ. ಎಲ್ಲಿ ಕೆಲಸ? ನಾ ಇಂಥ ಕಡೆ ಕೆಲಸ. ಸಿಸ್ಟರ್ ನಿಮ್ಮ ಸೀರೆ ತುಂಬ ಚೆನ್ನಾಗಿದೆ ಸಿಸ್ಟರ್ ಅಂತ ಏನಾದ್ರು ನೀ ಹೇಳ್ದ ಅಂದರೆ ನನ್ನ ಕತೆ ಮುಗಿಯಿತು. ನೀನು ಹೆಂಗೆ ಹೇಳಿದೆ? ನಾನು ಸೀರೆ ಹಾಕಿದ್ದೀನಿ ತಾನೆ, ನಾನೇನು ಹಾಕ ಇಲ್ಲ ಅಲ್ಲಿ. ನಾನು ಹಾಕಿದ್ದೀನಿ ತಾನೆ, ಅದಕ್ಕಿಂತ ಚೆನ್ನಾಗಿರೋದೇ ಹಾಕಿದ್ದೀನಿ ತಾನೆ. ನನ್ನ ಸೀರೆಗಿಂತ ಆ ಎಮ್ಮನ ಸೀರೆ ಹೆಂಗೆ ಎಷ್ಟಾಯಿತು? ನೀನೇನೋ ಡವ್ ಹೊಡಿತೀಯ ಎಮ್ಮನಿಗೆ? ನೀನು ಅವಳಿಂದ ಹೋಯ್ತಿದ್ಯಾ? ಇಲ್ಲ ಅವಳೇನಿಗೆ ಸಿಗ್ನಲ್ ಕೊಡಿಲ್ಲ, ಮೊಬೈಲ್ ಕೊಡಿಲಿ, ಚೆಕ್ ಮಾಡೋಣ. ವಾಟ್ಸಪ್ ನಂಬರ್ ಹೇಳಿದ್ದು, ನಾನು ಮುಂಡೆದೆ ನಂಬರ್ ಹೇಳಿದ್ದು. ಅವನು ಆ ಕನ್ಫ್ಯೂಸ್ಗೆ ನಂಬರ್ ಹೇಳೋಕ್ಕೆ ಬರೋದು. ಅಯ್ಯೋ ಏನೋ ನೋಡ್ತಾ ನೀ ಕಳ್ಳ ನೀನು. ಅವಳು ಆಗೋ ಟೆನ್ಷನ್ಗೆ ಅವ್ನು ನಂಬರು ಮರ್ತೇ ಹೋಗ್ಬಿಡ್ತದೆ ಅವನಿಗೆ. ಅಲ್ಲ ನಂಬರು ನೋಡ್ದ, ನಾಟಕ ಆಡ್ತೀಯ ನೀನು, ನನಗೆ ಗೊತ್ತು ನೀನು ಹಿಡಿದು ಹೋಯ್ತಿದ್ಯಾ. ಆ ಪ್ರೀತಿ ನೋಡಿ, ಅವಳು ತನ್ನ ಹೃದಯನ ಆಲ್ರೆಡಿ ತನ್ನ ಗಂಡನ ಕೊಟ್ಟ ಮೇಲೆ ಇನ್ನು ಯಾರಿಗೂ ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಆರಿದೇರ್ ವಿತ್ನಿ ಅದನ್ನು ಅವಳು ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಅವಳು ಮುಂದೆ ಎಲ್ಲದಕ್ಕಿಂತ ಅವಳೇ ಶ್ರೇಷ್ಠ ಅಂತಲೇ ನೀನು ಗಂಡ ಹೆಂಡ್ತಿನ ಹೊಗಳ್ತಾ ಇರ್ಬೇಕು. ಅವಳು ಅರ್ಧೋಗಿರೋ ಸೀರೆ ಹಾಕೊಂಬಂದ್ರು, ಓ ಸೂಪರಾಗಿದೆ ಬಿಡಮ್ಮ, ಚೆನ್ನಾಗಿದ್ದೀನಾ ರೀ. ಆ ರೀತಿ ಅವಳ ಹೃದಯ ಏನಾಗುತ್ತೆ, ನಿಮ್ಮ ಹೃದಯ ಜೊತೆ ಬಂದ್ಬಿಟ್ಟಿದೆ ಅದು. ಅದೇ ರೀತಿಯೇ ನಿಮ್ಮ ಹೃದಯ ದೇವ್ರ ಕಡೆ ಬಂದ್ಬಿಡ್ತು ಅಂದರೆ ನೀವು ಯಾರನ್ನ ಹೆಚ್ಚಾಗಿ ಪ್ರೀತಿ ಮಾಡೋದಿಲ್ಲ ಪ್ರಪಂಚದಲ್ಲಿ. ಸೈತಾನ್ ಹಾಕೋ ಬಿಸ್ಕೆಟ್ಗಳಿದೆಯಲ್ಲ, ವಸ್ತುಗಳಾಗಲಿ, ಆಸೆಗಳಾಗಲಿ, ಆಕಾಂಕ್ಷೆಗಳಾಗಲಿ, ಯಾವ ಆಸೆಗಳಿಗೂ ನೀವು ಬಲಿ ಆಗಲ್ಲ. ನಿಮ್ಮ ಹೃದಯ ಏನಾಗುತ್ತೆ ಅಲ್ಲಿ ಫಿಕ್ಸ್ ಆಗಿಬಿಡಬೇಕು. ಕಲ್ಕತ್ತಾದಲ್ಲಿ 1,000 ಮಿಕ್ಸಿಗಳನ್ನ ಕೊಡ್ತೀನಿ ಅಂತೇಳಿ ಒಂದು ಮಾರ್ವಾಡಿ ದಾನ ಮಾಡ್ತೀನಿ ಅಂತ ದೀಪಾವಳಿ ಅನೌನ್ಸ್ ಮಾಡಿದಂತೆ. 1,000 ಮಿಕ್ಸಿಗಳು ಕೊಡ್ತಾರಂತ ಶನಿವಾರ ಕೇಳಿದ ತಕ್ಷಣ ಇವ್ರು ಯಾರೋ ಬಿಲಿವರ್ಗಳು ಇವರು ಓಡೋಗ್ಬಿಟ್ಟವೆ. ಅಲ್ಲಿ ತಾಯಿ ಮಗಳು ಹೋಗ್ಬಿಟ್ಟವೆ.
ಗಂಡ ಹೇಳಿದ್ರೆ ಹೋಗ್ಬೇಡ ಅಯ್ಯೋ ಬಿಡು, ನೀನು ಕೊಡೋಕ್ಕಾಗತ್ತಾ, ನೀನು ಯೋಗ್ಯತೆ ಐತಾ ನಿನಗೆ, ಅವ್ರು ಯಾರೋ ಪ್ರಿಯ ಕೊಡ್ತಿರೋದು ಅದಕ್ಕೂ ಅಡ್ಗಾಲ ಎಳಿತೀಯಲ್ಲ ನೀನು. ನಿನ್ನ ಹೋಗು ಅಂತ ಅಂದ್ವಿ, ನಾವು ಹೋಗ್ತಿರೋದು ನಾವು ಮುಂದೆ ನೀನು ಕೂತ್ಕೊಂಡು ತಿಂತೀಯ ತಾನೆ, ಮಿಕ್ಸಿಯೆಲ್ಲ ರುಬ್ಬಿ ಕೊಡಲ್ಲ ನಿನಗೆ. ನಿಮ್ಮಮ್ಮ ಬೇರೆ ಕೂತೋಳೆ, ನಾದಿನಿ ಬೇರೆ ಕೂತೋಳೆ, ಇಡೀ ಕಾಂದನೆ ಕರ್ಕೊಂಬಂದು ಕೂಡಿಸಿದ್ಯಾ, ಮಿಕ್ಸಿ ಸರಿ ಇಲ್ಲ, ಅಲ್ಲಿ ಪ್ರಿಯ ಕೊಡ್ತಿರೋದ್ರೆ ನಿನಗೆ ನೆಗೆದು ಬಿದ್ದೋಗೈತೆ, ನಿನ್ನ ಹೋಗು ಅಂದ್ವಿ, ನಾ ತಾನೇ ಹೋಗ್ತಾ ಇದ್ದೀವಿ, ಮುಚ್ಕೊಂಡಿರೋದು ಕಲಿ. ಆಯ್ತು ಹೋಗಮ್ಮ, ಕಳಿಸ್ಬಿಟ್ಟ. ಹೋದ್ರೆ 15,000 ಜನ ಮೇಲೆ ಬಂದವ್ರು ಮಿಕ್ಸಿ ಇಸ್ಕೊಳ್ಳೋಕ್ಕೆ. ಮುತ್ತವರೇ 15,000 ಜನ ಮೇಲೆ ಇವರು ನುಗ್ಗಿದ್ರು, ಆ ತಾಯಿ ಮಗಳು ನುಗ್ಗಿ ಕೊನೆಗೆ ಇನ್ನೇನು ಹತ್ರ ಬರೋಕ್ಕೆ ಒಬ್ರು ಕಂಟ್ರೋಲ್ ಹೋಗಿ ಎಮ್ಮ ಬಿದ್ದು ಜನರ ಕಾಲು ತುಳಿತಕ್ಕೆ ಎಮ್ಮನ ಕಾಲು ಕೈ ಎಲ್ಲ ಈಚಿಕ್ಬಿಟ್ರು ನೋಡಿ, ಹಂಗೆ ಹಿಡ್ಕೊಂಡು ಈಚಿಕ್ದಂಗೆ ಈಚಿಕ್ಬಿಟ್ಟು ಕೊನೆಗೆ ಇವರು ಮಗಳು ಹೆಂಗೋ ಮಾಡಿ ಆ ಮಿಕ್ಸಿ ಎತ್ಕೊಂಬಂದ್ಬಿಟ್ರು ನೋಡಿ. ಹರಸಾಹಸ ಮಾಡಿ ತಂದೆ ಒಂದೇ ಸಂತೋಷ ಗಂಡನಿಗೆ, ಏನೇ ತಂದೇ ಬಿಟ್ರಲ್ಲ. ಆ ಸಂತೋಷ ಬಹಳ ಕಾಲ ಇರಲಿಲ್ಲ, ಯಾಕಂದರೆ ಇಬ್ರದ್ದು ಬಂಗಾರ ಚೈನ್ ಬಿದ್ದೋಗೈತೆ ಅಲ್ಲಿ. ಆ ರಶ್ಶಲ್ಲಿ ಇವ್ರು ಬಿದ್ದಿರೋ ಏಟಿಗೆ, ಇವು ಹೋಗೋ ರಶ್ಶಿಗೆ ಆ ಮಿಕ್ಸಿನೇ ನೋಡ್ಕೊಂಡು ಹೋದ್ರೆ ವಿನ ಈ ಕಡೆ ಏಟು ಬಿತ್ತು ನೋಡಿಲ್ಲ, ಈ ಕಡೆ ಚೈನ್ ಹೋಗಿದ್ದು ನೋಡಿಲ್ಲ. ಮನೆಗೆ ಹೋದ್ಮೇಲೆ ಅಯ್ಯಯ್ಯೋ ಚೈನ್ ಹೋಯ್ತು ಅಂತಾರೆ. 3,000 ರೂಪಾಯಿ ಮಿಕ್ಸಿಗೆ 3 ಲಕ್ಷ ರೂಪಾಯಿ ಚೈನ್ ಕಳ್ಕೊಂಬಂದಾವೆ. ಇದು ಸೈತಾನ್ ಹಾಕೋ ಬಿಸ್ಕೆಟು. ಆ ಬಿಸ್ಕೆಟ್ ಕಾವಲ್ಲ ಮಿಕ್ಕಿ, ದೇವ್ರ ಬಿಸ್ಕೆಟ್ ಕಾವಲ್ಲ ಮಿಕ್ಕಿ. ಅವಾಗ ಅದಕ್ಕೆ ಅದು ಸಂಪೂರ್ಣವಾಗಿ ಬರುತ್ತೆ, ನಿಮಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ನೀವು ಹೋಗಿ ರಶ್ಶಲ್ಲಿ ನಿಂತು ಕ್ಯೂವಲ್ಲಿ ನಿಂತ್ಬಿಟ್ಟು ಕಷ್ಟಪಟ್ಟು ಹೊತ್ಕೊಂಬರೋ. ಅದಕ್ಕೆ ಅವ್ರು ಹೇಳ್ತಾರೆ, ಏಸಪ್ಪ ನೀವು ಈ ಸಂಪಾದನೆಗಳೆಲ್ಲ ನಿಮ್ಮ ಸಾಮರ್ಥ್ಯದಿಂದ ಬಂತಂದು ಕೊಚ್ಕೋಬೇಡಿ, ಇದೆಲ್ಲ ನನ್ನ ಕೃಪೆಯಿಂದ ಬಂತು. ಯಾಕೆ ಕೃಪೆ? ನಾನು ಅಬ್ರಾಹ್ಮನಿಗೆ ಮಾಡಿದ ಒಡಂಬಡಿಕೆ ಅವ್ನು ನೆರವೇರಿಸ್ತಾ, ಅವನು ತನ್ನ ಪ್ರೀತಿ ಇಟ್ಟ, ಆ ಪ್ರೀತಿ ಇಟ್ಟಿದ್ದಕ್ಕೆ ಆ ಒಡಂಬಡಿಕೆಯಲ್ಲಿ ನಾನು ಅವನಿಗೆ ನೆರವೇರಿಸ್ಬಿಟ್ಟೆ. ಆಗ ನನ್ನ ಪ್ರಿಯ ಮಕ್ಕಳೇ, ನಮ್ಮ ಹೃದಯ ಎಲ್ಲಿದೆ? ಆ ಹೃದಯ ಅಲ್ಲಿ ಬಂದ್ಬಿಡುತ್ತೆ ಪ್ರಿಯ ಮಕ್ಕಳೇ. ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ ದಯಮಾಡಿ ತೆಗೆದುಕೊಳ್ಳಿ. ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 5. ಆದರೆ ಅನನೀಯನೆಂಬ ಒಬ್ಬ ಮನುಷ್ಯನು ಸಪೈಲಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ಮತ್ತೆ ಹೃದಯ ಬರುತ್ತೆ, ಈ ಕಡೆ చూడండి, ಹೃದಯ ಬರುತ್ತೆ. ಹೇಳು, ಮತ್ತೆ ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ಹೌಲದ ಕರೆಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಆ ಆಸೆ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದಿ ಅಂದನು. ಈ ಮಾತುಗಳನ್ನು ಅನನೀಯನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. ಕೇಳಿದವರೆಲ್ಲರಿಗೂ ಮಹಾಭಯ ಹಿಡಿಯಿತು. ಇನ್ನ ಹೃದಯ ಅನ್ನೋದು ಮತ್ತೆ ಬರುತ್ತೆ. ಲಕ್ಷ್ಮಮ್ಮ ಅವರೇ, ಕುಮಾರಣ್ಣ ಅವರೇ, ಹೃದಯ ಅನ್ನೋದು ಮತ್ತೆ ಬರುತ್ತಲ್ಲಿ ನೋಡಿ. ಒಂದು ದೊಡ್ಡ ಸಭೆ, ಬಾರ್ನ್ ಅಗೇನ್ ಚರ್ಚು, ಮೊಟ್ಟ ಮೊದಲನೆಯ ಸಭೆ, ಆದಿ ಅಪೊಸ್ತಲ ಕಾಲದಲ್ಲಿ ಹುಟ್ಟಾತ್ಪದಿಯಾದ ಸಭೆ. ಹೇಗೆ ಏದೇನ್ ತೋಟದಲ್ಲಿ ಮೊದಲನೇ ಸಭೆ ರೆಡಿ ಆಯಿತು, ಅದೇ ರೀತಿ ಒಂದು ನಿಷ್ಕಳಂಕವಾದ ಒಂದು ಸಭೆಯನ್ನು ದೇವರು ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನ ರಕ್ತದಿಂದ ರೆಡಿ ಮಾಡಿದ್ದಾರೆ. ಈ ರಕ್ತದಲ್ಲಿ ಸೇರಿದ ಎಲ್ಲ ಮಕ್ಕಳು 1000 ಗಟ್ಟಲೆ ಜನ ಒಳಗೆ ಬಂದಿದ್ದಾರೆ. 1000 ಗಟ್ಟಲೆ ಜನ ತಮ್ಮ ಚರಚಿರ ಸೊತ್ತುಗಳನ್ನ ಮಾರಿ ಬಂದ ಹಣವನ್ನು ಅಪೊಸ್ತಲ ಪಾದಕ್ಕೆ ಇಟ್ಟುಬಿಟ್ರು. ಯಾಕಂದ್ರೆ ಈ ಹೃದಯ ಇನ್ನು ಯೇಸುಗೆ ಮಾತ್ರ ಇದೆ. ಆ ಯೇಸುನ ನನ್ನ ಹೃದಯದಿಂದಲೂ ಪ್ರಾಣದಿಂದಲೂ ಶಕ್ತಿಯಿಂದಲೂ ಆತನ ಪ್ರೀತಿಸ್ತಾ ಇದ್ದೇನೆ. ನನ್ನ ಆಸ್ತಿ ಜಮೀನ್ದಾರ ಆಗಿದ್ದೀನಿ, ಶಾನ್ಭೋಗ ಆಗಿದ್ದೀನಿ, ಕುಬೇದಾರ ಆಗಿದ್ದೀನಿ. ಈ ಆಸ್ತಿ ಯಾವುದು ನನಗೆ ಬೇಡ. ಈ ಆಸ್ತಿ ಎಲ್ಲದಕ್ಕಿಂತಲೂ ಈ ಆಸ್ತಿನ ಕೊಟ್ಟಂತ ರಕ್ಷಕ ನನಗೆ ತುಂಬಾ ಮುಖ್ಯ. ಈ ಆಸ್ತಿ ನನಗೆ ಬೇಡ, ನನ್ನ ಹೃದಯದಲ್ಲಿ ತುಂಬಿರೋದೆ. ನನಗೆ ಆಸ್ತಿ ಬೇಡ, ಯೇಸು ನಾಮ ಒಂದೇ, ಯೇಸು ನಾಮ ಒಂದೇ ಅಂತ ಅವ್ರು ಒಪ್ಪಿಸಿಕೊಟ್ಟು ಎಲ್ಲರೂ ಬಂದು ಕೊಡ್ತಾ ಇದ್ದಾರೆ. ಆ ಎಲ್ಲ ಸಭಿಕರ ಮಧ್ಯದಲ್ಲಿ ಈ ಕುಟುಂಬ ಕೂಡ ಒಂದು, ಅನನೀಯ ಸಪೇರ ಅಂತ ಕುಟುಂಬ. ಇವರು ಸಪೇರಳು ತನ್ನ ಹೆಂಡತಿಯ ಒಂದು ಭೂಮಿಯನ್ನು ಆದರೆ ಅನನೀಯ ಎಂಬ ಒಬ್ಬ ಮನುಷ್ಯನು ಸಪೇರಳೆಂಬ ತನ್ನ ಹೆಂಡತಿಯ ಸಮೇತ ಬಂದು ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನ ಹೇಳಿ, ಒಂದು ಭಾಗವನ್ನ ಹೇಳಿ, ಒಂದು ಭಾಗವನ್ನ ಹೇಳಿ, ಒಂದು ಭಾಗವನ್ನ ಹೇಳಿ, ತಿರ್ಗಾ ಜೋರಾಗಿ ಬಚ್ಚಿಟ್ಟುಕೊಂಡು. ಯಾಕೆ ಆದಾಮ್ ಬಚ್ಚಿಕೊಂಡ? ಏಸಪ್ಪ ಬಂದಾಗ ತಪ್ಪು ಮಾಡ್ಬಿಟ್ಟ, ಅವನ ಹೃದಯ ಸೈತಾನ್ ಕೊಟ್ಬಿಟ್ಟ. ಯಾವಾಗ ದೇವ್ರ ಸೈತಾನ್ಗೆ ಆದಾಮ ತನ್ನ ಹೃದಯವನ್ನು ಸೈತಾನ್ ಕೊಟ್ಟು ಹಣ್ಣು ತಿನ್ಬಿಟ್ಟ,
ಅಲ್ಲಿಂದ ಅವನು ಗುಲಾಮ ಆದ. ಯಾರಿಗೆ ಗುಲಾಮ ಆದ? ಹಣಕ್ಕೆ ಗುಲಾಮ ಆದ. ಹಣಕ್ಕೆ ಗುಲಾಮ ಆದಾಗ ದ ರಿಯಲ್ ಗಾಡ್ ಕಮ್ಸ್ ಬಂದಾಗ ಅವನು ಬಚ್ಕೊಳ್ತಾನೆ, ಅಪ್ಪ ಬಂದ್ಬಿಟ್ರು ಅಂತೇಳಿ. ಇದೇ ಥರನೇ ಇಲ್ಲಿ ಕೂಡ ಅವ್ರ ಆಸ್ತಿಯಲ್ಲಿ ಭಾಗ ಬಚ್ಕೊಂಡ್ಬಿಟ್ಟು, ಯಾಕಂದರೆ ಅವ್ರ ಹೃದಯ ದೇವ್ರ ಜೊತೆ ಇರಲಿಲ್ಲ. ಅವರೆಲ್ಲರೂ ದೇವರಲ್ಲಿದ್ದರು, ಆರಾಧನೆ ಮಾಡ್ತಾಯಿದ್ರು, ಸ್ತೋತ್ರ ನಿಮ್ಮ ಥರನೇ ಎಲ್ಲ ಆರಾಧನೆಗಳು ಮಾಡ್ತಾಯಿದ್ರು. ಆದರೆ ಹೃದಯದಲ್ಲಿ ಹಣದ ಆಸೆ ಅದ್ರ ಮೇಲೆ ಅಪಾರವಾಗಿತ್ತು. ಅವ್ರಿಗೆ ಹೃದಯದಲ್ಲಿ ಹಣನೇ ದೇವರಾಗಿತ್ತೆ ವಿನಃ ದೇವರ ಹೃದಯದಲ್ಲಿ ಕಾಣಕ್ಕಿಲ್ಲ. ಆಗ ದೇವ್ರು ಹೇಳ್ತಾರೆ, ನೀ ಹಣವನ್ನು ದೇವರನ್ನ ಪೂಜೆ ಮಾಡೋಕ್ಕೆ ಆಗಲ್ಲ. ನೀವೊಂದು ಹಣನ ತಿರಸ್ಕಾರ ಮಾಡಬೇಕು. ಅಲ್ಲ ಬದ ನೀವು ಹಣ ತಿರಸ್ಕಾರ ಮಾಡು ಅಂತೀರ, ಹಣ ತಿರಸ್ಕಾರ ಮಾಡಿಬಿಟ್ರೆ ಮತ್ತೆ ಬರಬೇಕಲ್ಲ ಬದ. ಅದು ಬರೋಕ್ಕೆ ಅವರೇ ಹೇಳ್ತಾರಲ್ಲ, ಈ ಸಾಮರ್ಥ್ಯ ನಾನು ಕೊಡ್ತೀನಿ ನಿನಗೆ, ಹಣ ಸಂಪಾದನೆ ಮಾಡೋ ಸಾಮರ್ಥ್ಯ ನೀನು ಕೊಡ್ತೀನಿ, ಆದರೆ ನೀನು ನಾನು ಒಡಂಬಡಿಕೆ ನೆರವೇರಿಸು ಸಾಕು. ಏನು ಒಡಂಬಡಿಕೆ? ನಿನ್ನ ಹೃದಯ ಪೂರ್ವಕವಾಗಿ ದೇವ್ರಿಗೆ ಒಪ್ಪಿಸ್ಕೊಡು ಸಾಕಷ್ಟು. ಆ ಹೃದಯದಲ್ಲಿ ಯಾರನ್ನೂ ಇಡಬೇಡ ಅಂತ ಹೇಳ್ತಾರೆ. ಅದಕ್ಕೆ ಅಬ್ರಾಮ್ಗೆ ದೇವರ ಮಗು ಕೊಟ್ಟ ಮೇಲೆ 13 ವರ್ಷ 100 ವರ್ಷದವನಾದಾಗ ಅಬ್ರಾಮ್ಗೆ ಗಂಡು ಮಗು ಆಯಿತು. 100 ವರ್ಷ ಆದಾಗ ಗಂಡು ಮಗು ಆದಮೇಲೆ 13 ವರ್ಷ ಆದಾಗ ಈಸಾಕನ ಬಲಿ ಕೊಡು ಅಂತ ಹೇಳ್ತಾರೆ. 17 ವರ್ಷ ಆದಾಗ ಈಗ ಅವನ ವಯಸ್ಸೆಷ್ಟು? 100 + 17 ಎಷ್ಟಾಯಿತು? 117 ಆಂಡಿಲೆ ಕರ್ತನನ್ನು ಅವನೊಡೆ ಪೇಸಿನಾರ. 117 ವರ್ಷ ಆದಾಗ ಗಾಡ್ ಸ್ಪೋಕ್ ಟು ಹೇಬ್ರಾಮ್, ಹೇಬ್ರಾಮ್ ಹೇಬ್ರಾಮ್, ಹಿಯರ್ ಐ ಆಮ್ ಲಾರ್ಡ್. ಅಪ್ಪ ಹೇಳ್ತಾರೆ, ಹೋಗು ಮರಿಯಾ ಬೆಟ್ಟಕ್ಕೆ ಹೋಗಿ ನಿನ್ನ ಒಬ್ಬನೇ ಪ್ರೀತಿ ಮಾಡೋ ಒಬ್ಬನೇ ಮಗನ ತಗೊಂಡು ಅವನನ್ನು ದಹನ ಬಲಿಯಾಗಿ ಕೊಡು. ವಾಟ್ ಕೈಂಡ್ ಆಫ್ ಚಾಲೆಂಜ್ ಇಟ್ ಈಸ್! ಎಷ್ಟು ದೊಡ್ಡ ಸವಾಲಿದೆ ರೀ. ಈ ಸವಾಲಿಂದ ಹೇಗೆ ಹೊರಗಡೆ ಬರ್ತೀರಾ? ದೇವರೇ ಅವನ ಹೃದಯ ಟೆಸ್ಟ್ ಮಾಡ್ತಾರಲ್ಲಿ. ಆ ಹೃದಯದಲ್ಲಿ ಐಸಾಕ್ನ ಇಟ್ಟಿದ್ದಾನಾ ಅಥವಾ ನನ್ನನ್ನು ಇಟ್ಟಿದ್ದಾನಾ? ಯಾಕೆ 100 ವರ್ಷ ಮಕ್ಕಳೇ ಇಲ್ಲದೆ ಬಾಳಿದ್ದಾರೆ. ಇವಾಗ 17 ವರ್ಷ ಮಗು ಜೊತೆ ಕೊಂಚ್ಕೊಂಡು ಖುಷಿಯಾಗಿದ್ದಾನೆ ಮಗು ಜೊತೆ. ಯಾವುದು ತುಂಬ ಪ್ರೀತಿ ಮಾಡ್ತಾನೆ ಅದನ್ನು ಕೊಡು ಅಂತಾರೆ ದೇವರು. ಇವತ್ತು ಯಾವ್ದು ತುಂಬ ಪ್ರೀತಿ ಮಾಡ್ತೀರಾ? ಒಡವೆನ, ಬಂಗಾರನ, ವಸ್ತುನ? ನೋಡಿ, ಇವರೆಲ್ಲ ಮಾಡೋದು ದೇವ್ರಿಗೆ. ಆದರೆ ಹಣದ ಮೇಲೆ ಪ್ರೀತಿ ಇದಕ್ಕೆ ಹಣನ ಏನು ಮಾಡಿದ್ರು ಅವರು? ಅರ್ಧ ಭಾಗವನ್ನು ಬಚ್ಚಿಟ್ಟುಕೊಂಡ್ರು. ಆಗ ದೇವ್ರು ಕೇಳ್ತಾರೆ, ಪೇತ್ರ ಕೇಳ್ತಾನೆ, ಅನನೀಯನೇ ಸೈತಾನನು ನಿನ್ನ ಹೃದಯದಲ್ಲಿ ಎಲ್ಲಿ ಅನನೀಯನೇ ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದು ಹೇಗೆ? ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದು ಹೇಗೆ? ಹೇಗೆ ಹೃದಯದಲ್ಲಿ ಸೈತಾನ ಹೋಗಕ್ಕಾಯ್ತು? ಹೋಗಕ್ಕಾಗಲ್ಲ ರೀ. ಆ ಹೃದಯ ಒಬ್ಬರಿಗೆ ಇಟ್ಟಿರೋ ದೇವರು. ಆ ಹೃದಯದಲ್ಲಿ ಹಣ ಹೋಯ್ತು ಅಂದರೆ ಸೈತಾನೇ ಆಟೋಮೆಟಿಕ್ ಹೋಗ್ತಾನದಲ್ಲಿ. ಅದಕ್ಕೆ ದೇವ್ರು ಹೇಳ್ತಾರೆ, ಹಣವನ್ನು ದೇವರನ್ನ ಆಗ ದೇವ್ರು ನಮ್ಗೆ ಹಣ ಕೊಡ್ತಾರೆ. ನಮ್ಗೆ ಹಣ ಬೇಕು. ಗಾಡ್ ನೋಸ್ ವಿ ನೀಡ್ ಮನಿ. ಗಾಡ್ ನೋಸ್. ಬಟ್ ಯು ಮಸ್ಟ್ ನೆವರ್ ಹ್ಯಾವ್ ದ ಲಸ್ಟ್ ಆಫ್ ಮನಿ. ನಿನಗೆ ಹಣದ ಮೋಹ ಇರಬಾರ್ದು, ಹಣದ ದುರಾಸೆ ಇರಬಾರ್ದು. ಹಣದ ಆಸೆ ಉಳ್ಳವನು ತನ್ನ ಎಲ್ಲ ಆಸೆಗಳಿಂದ ತನ್ನ ತಿವಿಸ್ಕೊಂಡು ದೇವರನ್ನ ಬಿಟ್ಟು ಹೋಗ್ತಾನೆ. ಯೂದ ಇಸ್ಕರಿಯೋದಕ್ಕೆ ಹಣದ ಮೇಲೆ ಆಸೆ ಬಂತು. ದೇವ್ರ ಜೊತೆಲಿದೆ. ಅಷ್ಟು ಪ್ರಸಂಗ ಮಾಡಿದ್ರು, ಎಲ್ಲ ಮಾಡಿದ್ರು ಕೂಡ ಅವನಿಗೆ 30 ಬೆಳ್ಳಿ ಕಾಸು ಮೇಲೆ ಆಸೆ ಬಂದ್ಬಿಡ್ತು. ಆ 30 ಬೆಳ್ಳಿ ಕಾಸಿಗೆ ನಾನು ತೊಗೊಂಡ್ರೆ ಒಂದು ಅಪಾರ್ಟ್ಮೆಂಟ್ ಕಟ್ಕೊಂಡು ಬಿಡೋದಲ್ಲ. ಈ ಅಪ್ಪನ ಜೊತೆ ಯಾವಾಗಲೂ ಪ್ರಸಂಗ ಮಾಡ್ಕೊಂಡು ಎಲ್ಲಿವರೆಗೂ ಪ್ರಸಂಗ ಮಾಡೋದು. ಆ 30 ಬೆಳ್ಳಿ ಕಾಸು ಬಂದುಬಿಟ್ರೆ ಒಂದು ಒಳ್ಳೆ ಫ್ಲ್ಯಾಟ್ ತೊಗೋಬೋದು, 2 ಎಕರೆ ಜಮೀನು ತೊಗೋಬೋದು. ವೆಲ್, ಅವನ ಹೃದಯದೊಳಗೆ ಬಂದ್ಬಿಡ್ತು ಸೈತಾನ್. ಯೇಸು ಸ್ವಾಮಿ ನನಗೆ ಪರಮ ಪ್ರಸಾದ ಕೊಡೋಕ್ಕೆ ಮುಂಚೆ ಹೇಳ್ತಾರೆ, ಯೂದ ಇಸ್ಕರಿಯೋತೇನೆ, ನೀನು ಮಾಡಬೇಕಾದ ಕೆಲಸನ ಬೇಗ ಮಾಡು. ಯಾಕಂದರೆ ನಿನ್ನ ಹೃದಯ ನನ್ನ ತೆಗೆದುಬಿಟ್ಟೆ. ಯು ರಿಮೂವ್ಡ್ ಮೀ. ನಾನು ತೆಗೆದ ಮೇಲೆ ನಿನ್ನ ಹೃದಯದಲ್ಲಿ ಬಂದಿರೋದು ಹಣ ಹಣ ಹಣ. ಇದು ಹಣ ಅಂತ ಬಂದಮೇಲೆ ನೀನು ಹಣನೇ ಆಗೋದು. ನೀನು ಮಾಡೋ ಕೆಲಸನ ಬೇಗ ಮಾಡು, ತಡ ಮಾಡಬೇಡ. ಸೈತಾನ ಒಳಗೆ ಬಂದು ಅದಕ್ಕೆ ಪೇತ್ರ ಹೇಳ್ತಾನೆ, ನಿನ್ನ ಹೃದಯದಲ್ಲಿ ಸೈತಾನು ಒಳಗೆ ಬಂದಿದ್ದೇನೆ. ನನ್ನ ಪ್ರಿಯ ದೇವ ಮಕ್ಕಳು, ಯಾವಾಗ ಹಣದ ಆಸೆ ಬಂದ್ಬಿಡುತ್ತೆ ಸೈತಾನ ನಿಮ್ಮನ್ನ ತಪ್ಪಾದ ದಾರಿಗಳಿಗೆ ತೊಗೊಂಡು ಹೋಗ್ಬಿಡ್ತಾನೆ. ಇವತ್ತು ಯಾಕೆ ಜನ ಎಲ್ಲೆಲ್ಲೋ ಲಾಸಾಗಿ ಬರ್ತಾರೆ. 2 ಲಕ್ಷ 20 ಲಕ್ಷ 20 ಕೋಟಿ ಲಾಸಾಗಿ ಬರ್ತಾರೆ. ಯಾಕೆ? ಹಣದ ಆಸೆ. ಅವ್ರ ಹೃದಯ ಹಣದ ಮೇಲಿದೆ, ದೇವ್ರ ಮೇಲೆ ಇಲ್ಲ. ನೀವು ದೇವ್ರ ಮೇಲಿದ್ದರೆ ನಿಮಗೆ ಹಣ ತಾನಾಗೆ ಬಂದು ಕೆಳಗೆ ಬೀಳುತ್ತದೆ. ಅದಕ್ಕೆ ಅಪ್ಪ ಹೇಳ್ದೆ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊಂದಿಕೊಳ್ಳಬೇಕಂತ ಚಿಂತೆ ಮಾಡಬೇಡಿ. ಮೊದಲು ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ತಗೋಬೇಡಿರಿ. ನೋಡಿ, ನಾನು ಬಿಟ್ಟು 30 ವರ್ಷ ಆಯ್ತು ರೀ. 30 ವರ್ಷ ದೇವ್ರ ಸೇವೆನೇ ಮಾಡ್ತಾ ಇದ್ದೀನಿ. 30 ವರ್ಷ ಯಾವ ಕೆಲಸಕ್ಕೋ ಬಿಸ್ನೆಸ್ಗೆ ಹೋಗಲಿಲ್ಲ. ಇವತ್ತು ಎಲ್ಲರೂ ಕೇಳ್ತಾನೆ, ಬ್ಯಾಂಕ್ ಮ್ಯಾನೇಜರಾ ಇಲ್ಲ ಬ್ಯಾಂಕ್ ಇಟ್ಕೊಂಡಿದ್ಯಾ, ಸೊಸೈಟಿ ನಡೆಸ್ತೀಯಾ ಅಂತಾರೆ. ಎಲ್ಲ ನಾನೇ ಓನರಪ್ಪ ಅಂತ ಹೇಳ್ತೀನಿ. ನಾನು ನಂಬೋಕ್ಕಾಗಲ್ಲ, ನಂಬೋದಿಲ್ಲ ಅವರು. ಇದೋ ಅಂತ ಸೈತಾನ್ ತೋರಿಸ್ತಾನೆ. ಅಲ್ಲಿ ಹೋಗ್ಬೇಕಾದ್ರೆ ದೂರದ ಬೆಟ್ಟ ನುಣ್ಣಗಾಗಿ ಕೊನೆಗೆ ಮಣ್ಣಾಗೆ ಬಂದ್ಬಿಡ್ತೀಯ. ಯೂದ ಇಸ್ಕರಿಯೋತ ಆಸೆ ಪಟ್ಟು ಕೆಲವೇ ದಿನದಲ್ಲಿ ಅವನು ನೇಣಾಕೊಂಡು ಸತ್ತೋದ. ಗುರು ಸಾಯಕ್ಕೆ ಮುಂಚೆ ಶಿಷ್ಯ ಸತ್ತೋದ. ಯಾಕೆ? ಹಣ ಬಂದು ನಿನ್ನನ್ನೆಲ್ಲ ತಿವಿಸಿಕೆ ತೊಗೊಂಡೋಗುತ್ತೆ. ಹಣ ನಿನ್ನ ಪಾದಕ್ಕೆ ಬೀಳುತ್ತೆ. ಅದು ಬೀಳಕ್ಕೆ ಬೇಕಂದ್ರೆ ಫಸ್ಟು ನಿನ್ನ ಹೃದಯ ಕರ್ತಂತ ಬೀಳಬೇಕು.
ಹೃದಯ ಪ್ರೀತಿಸ್ಬೇಕು. ಅದಕ್ಕೆ ನಿನ್ನ ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ರಾತ್ರಿಯಲ್ಲಿ ಮಲಗುವಾಗಲೂ, ಬೆಳಗಿನ ಜಾವದಲ್ಲಿ ಎದ್ದೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಿ, ಇವುಗಳ ವಿಷಯದಲ್ಲಿ ಮಾತಾಡಿ, ಇವುಗಳ ವಿಷಯದಲ್ಲಿ ಇನ್ನೂ ಹೆಂಗೆ ಲವ್ ಮಾಡೋಣ ದೇವ್ರನ್ನ, ಇನ್ನೂ ಎಪ್ಪಡಿ ಲವ್ చేయಲ್ಲ ಕರ್ತಾವೆ, ಇನ್ನೂ ಎಪ್ಪಡಿ ಕಾದಲ್ ಅಡಿಕಲ ಅಣ್ಣ ಅಲ್ವಾ. ಒಂದು ಹುಡುಗ ಹುಡುಗಿನ ಪ್ರೀತಿ ಮಾಡೋ ಏನು ಮಾಡ್ತಾನೆ, ಇನ್ನೂ ರೆಡಿ ಮಾಡ್ಕೊಳ್ತಾನೆ ಅವಳನ್ನ, ಇನ್ನೂ ಹೆಂಗೆ ಲವ್ ಮಾಡಬೇಕು, ನೆಕ್ಸ್ಟ್ ಯಾವ್ದು ಮಿಕ್ಸಿ ಕೊಡಿಸ್ಬೇಕು ಅವಳಿಗೆ, ನೆಕ್ಸ್ಟ್ ಯಾವ ಕಬ್ಬನ್ ಪಾರ್ಕ್ ಕರ್ಕೊಂಡು ಹೋಗ್ಬೇಕು, ನೆಕ್ಸ್ಟ್ ಲಾಲ್ ಬಾಗ್ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ನೆಕ್ಸ್ಟ್ ಎಲ್ಲಿ ರೊಕ್ಕದ ಮೇಲೆ ಹೋಗ್ಬಿಡ್ತು. ಕೆಲವು ಗಂಡದ್ರು ನೋಡಿ ಬೇರೆ ಹಣ ಕೇಳ್ಬೇಡಲ್ಲ, ಹಣ ನಿಮ್ಮಪ್ಪ ಕೊಡ್ತಾನ, ನಿಮ್ಮಪ್ಪ ಅಮ್ಮನ ಕೊಟ್ಟು ನನ್ನ ಮಗನೇ ನಾನು ಬಂದಿರೋದು ನಿನ್ನ ರಾಜ್ಯಕ್ಕೆ, ನಿನ್ನ ಮನೆಗೆ ಬ್ಲೆಸ್ಸಿಂಗ್ ಆಗಿರೋದಕ್ಕೋ ಮಾತು ಕೋಪದಲ್ಲಿ ಕುದಿತಾನೆ ಗಂಡ. ಕಾಸು ಎಲ್ಲಿಂದ ಬರುತ್ತೆ ಅದೋ. ನಮ್ಮ ಮನೆಗಳಲ್ಲಿ ಊಟ ಹಾಕ್ಬೇಕಾದ್ರೆ ಮನೇಲಿ ಆವಾಗಲೇ 15-20 ಜನ ಮೆಂಬರ್ ನಮ್ಮ ಮನೇಲಿ. ನಮ್ಮ ತಾತನಿಗೆ 12 ಮಕ್ಕಳು, ನಮ್ಮ ಅಪ್ಪನಿಗೆ ಒಂದು 8 ಮಕ್ಕಳು, ಎಲ್ಲ ಚಿಕ್ಕಮ್ಮ ದೊಡ್ಡವ ಎಲ್ಲ ಒಂದೇ ಮನೆಯಲ್ಲಿ ಎಂದು ಇವುಗಳನ್ನು ಆಜ್ಞಾಪಿಸಿದ್ದೇನೆ. ಆಮೇನ್. ಬಹುಕಾಲ ಬಾಳಬೇಕೆಂದು ಹೇಳಿ, ಬಹುಕಾಲ ಬಾಳಬೇಕೆಂದು ಈ ನಿಯಮಗಳನ್ನ ನೀವು ಪಾಲಿಸಬೇಕು. ಎಷ್ಟು ಜನ ಬಹುಕಾಲ ಬದುಕ್ತೀರಾ? ತುಂಬಾ ಜನ ಎದ್ದು ಹೇಳ್ತೇನೆ ನಾ ಬೇಗ ಸತ್ತೋಗ್ತೀನಿ ಅಂತ ಹೇಳಿ. ಇಲ್ಲ, ಬಹುಕಾಲ ಇರು. ಶಾಂತರ ಧನ್ಯರು ಭೂಮಿಗೆ ದೀರ್ಘಕಾಲ ಬದುಕಬೇಕೆಂದು, ಬಹುಕಾಲ ಬದುಕಬೇಕೆಂದು ನಿಮ್ಗೆ ಕೊಟ್ಟಿದ್ದೆ. ನೆಕ್ಸ್ಟ್ ಆದುದರಿಂದ ಇಸ್ರಾಯೇಲ್ಯರೇ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ಆ ದೇಶದಲ್ಲಿ ನಿಮಗೆ ಶುಭ ಉಂಟಾಗುವುದಕ್ಕೆ ನೀವು ಬಹಳವಾಗಿ ಹೆಚ್ಚುವುದಕ್ಕೂ ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಲೇಬೇಕು. ಆಮೇಲೆ 5ನೇ ವಾಕ್ಯ, ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಏನ್ ಹೇಳ್ತಾರೆ ದೇವರು? ಸಾರು ಮಾಡಿದ್ರು ಅಂದ್ರೆ ಒಂದು 20 kg ಆಲೂಗಡ್ಡೆ ಹಾಕೋರು, ಅರ್ಥ 20 kg ಆಲೂಗಡ್ಡೆ ಹಾಕಿ 2 kg ಕೋಳಿ ಮಾಂಸ ಹಾಕೋರು. ಆ ಕೋಳಿ ಮಾಂಸನೂ ಕೂಡ ಇಟ್ಟಿಟ್ಟೆ ಅದು ಸುಮ್ಮನೆ ಮೂಸ್ ನೋಡ್ಕೊಂಡು ತಿನ್ಬೇಕು. ಆಲೂಗಡ್ಡೆನೇ ಕೋಳಿ ಥರ ತಿನ್ನಬೇಕು. ನಾವು ಏನಮ್ಮ ಹಿಂಗಲ್ಲ, ಕಷ್ಟಪಟ್ಟು ಮಾಡೋದು, ಸುಮ್ಮನೆ ತಿನ್ನು. ಇವತ್ತು ನಾವು ಮಕ್ಕಳು ಕೊಟ್ಟು ನೋಡಿ, ಡ್ಯಾಡಿ ಐ ಡೋಂಟ್ ವಾಂಟ್ ದಿಸ್ ಪೆಟೋಟೋಸ್ ಡ್ಯಾಡಿ, ರಿಮೂವ್ ದಿಸ್ ವೆನ್. ಅದೇನು ಅಮೇರಿಕಾಗೆ ಹೋದಾಗ ಒಂದೇ ಒಂದು ಸ್ಕೂಪ್ ಅಷ್ಟು ಅನ್ನ ಹಾಕೋರೆ. ಅನ್ನ ಇಷ್ಟು ಇಂಡಿಯಾದಲ್ಲಿ ಅನ್ನ ಫುಲ್ ಹಾಕಿರೋದು ತಟ್ಟೆಯಲ್ಲಿ, ಸೈಡಲ್ಲಿ ಒಂದು ತೊಡೆ ಮಾಂಸ, ಒಂದು ಪಲ್ಯ ಇಟ್ಟಿರ್ತಾರೆ. ಅಮೇರಿಕಾಗೆಲ್ಲ ಹೋದರೆ ತಟ್ಟೆ ಫುಲ್ಲು ಮಾಂಸ, ಒಂದು ಸೈಡಲ್ಲಿ ಮತ್ತು ಒಂದು ಸ್ಕೂಪ್ ಅಷ್ಟು ಅನ್ನ ಇಕ್ಕಿರ್ತಾರೆ. ನಾಳೆ ಏನಪ್ಪ ಇಷ್ಟೇ ಇಷ್ಟಿದೆಯಾ ಅನ್ನ? ಅವ್ರು ಹೇಳ್ತಾರೆ, ಮುಟ್ಟಾಳ, ಈ ದೇಶದ ಸಮೃದ್ಧಿ ನಿಂಗಿದೆ ಕಣೋ, ದೇಶದ ಸಮೃದ್ಧಿ ಹೀಗೆ. ವಿ ಆರ್ ಅಬಂಡೆಂಟ್. ನಾವು ಅನ್ನ ಜಾಸ್ತಿ ತಿನ್ನಲ್ಲ, ಮಾಂಸಗಳು ಜಾಸ್ತಿ ತಿಂತೀವಿ. ನಿಂಗೆ ಬೇಕಾ ಅಂಡನೇ ತೊಗೊಂಬಂದಿಡ್ತೀವಿ, ತಿನ್ಕೋಬೇಕಾದ್ರೆ. ನೋಡಿ ಸಮೃದ್ಧಿ ಲೆವೆಲ್ ಹೆಂಗಿದೆ ನೋಡಿದ್ರ. ಆ ಥರ ನಾವು ಬಾಳಿ ಬದುಕಿದ್ವಿ. ಅದು ದೇವರೆಲ್ಲ ಬಂದ ಮೇಲೆ ನಮ್ಗೆ ಗೊತ್ತಾಯಿತು ಸಮೃದ್ಧಿ ದೇವ್ರು ಕೊಡ್ತಾರೆ. ನಾವು ಅವ್ರ ಚಿತ್ತಕ್ಕೆ ಒದೆ ಆಗ್ಬಿಟ್ರೆ ಸಾಕು. ಅದಕ್ಕೆ ದೇವ್ರು ಹೇಳ್ತಾರೆ, ಬೇತರ ಹೇಳ್ತಾರೆ, ನಿನ್ನ ಹೃದಯದಲ್ಲಿ ಸೈತಾನ್ ತುಂಬಿಕೊಂಡಿದ್ದು ಏನು? ನೀನು ಆಸ್ತಿ ಇದ್ದಾಗ ನಿನ್ನದಾಗಿ ಇತ್ತಲ್ಲವೇ, ಮಾರಿದ ಮೇಲೂ ಅದು ಬಂದ ಹಣವು ನಿನ್ನ ಅಧೀನ. ನೋಡಿ, ಇವಾಗ ಅವನಿಗೆ ಹಣದ ಟೆಸ್ಟ್ ಆಗ್ಬಿಡ್ತು. ಅವನು ಸೈಟ್ ಸೇಲ್ ಆಗಬೇಕಂತ ಪ್ರೇ ಮಾಡ್ದ. ಸೈಟ್ ಸೇಲ್ ಆದಮೇಲೆ ಆ ಇಡೀ ಸೈಟಾಗಿ ಸೇಲ್ನ ಹಣವನ್ನೇ ದೇವ್ರು ಕೊಡ್ತೀನಂತ ಅವ್ನು ಪ್ರೇ ಮಾಡಿದ ಗಂಡ ಹೆಂಡ್ತಿ. ಅವ್ರು ಮಾಡಿದ ಪ್ರೇಯರ್ಗೆ ಸಕ್ಸಸ್ ಆಗೋಯ್ತು. ಇವತ್ತು ತಾಯಿ ಹೇಳಿದ್ರಲ್ಲ, ಅರಿಕೆ ಮಾಡಿದ್ರು, 21 ವಾರದ ಕಾಣಿಕೆ ಕೊಡಬೇಕಂತ ತಯಾರು ಮಾಡಿದ್ರು. ಅವ್ರು ತಯಾರು ಮಾಡಿದ್ಮೇಲೆ ಗಂಡ ಚೆಕ್ ಹಾಕ್ಬಿಟ್ಟ. ಚೆಕ್ ಹಾಕಿದ್ಮೇಲೆ ಚೆಕ್ ಮತ್ತೆ ರಿವರ್ಸ್ ಆಗ್ಬಿಡ್ತು, ಬೌನ್ಸ್ ಆಗ್ಬಿಡ್ತು. ಕಾರಣ ಸೈನ್ ಸಿಗ್ನೇಚರ್ಸು ಸ್ವಲ್ಪ ಡಿಫ್ರೆಂಟ್ ಇದೆ. ಅಪ್ಪನಿಗೆ ಗೊತ್ತಾಯ್ತು, ನನ್ನ ಮಗಳು ಅರಿಕೆ ಮಾಡಿದ್ದಾಳೆ, ಆ ಚೆಕ್ ವಾಪಸ್ ತಂದ್ರೆ ಈ ಕಡೆ ತಂದೆ ಈ ಕಡೆ ಅದನ್ನ ತಂದ ಮೇಲೆ ಮತ್ತೆ ಎನ್ಕ್ಯಾಶ್ ಆಗಿ ಅವ್ರು ತಂದು ದೇವ್ರ ರಾಜ್ಯಕ್ಕೆ ಕೊಟ್ಬಿಟ್ಟು. ಯಾಕೆ ಹೇಳ್ತೀನಿ, ಯಾವಾಗ ನೀವು ದೇವ್ರು ಕೊಡಬೇಕು ಅಂತ ತೀರ್ಮಾನ ಮಾಡ್ತೀರಾ, ದೇವ್ರು ನಿಮಗಾಗಿ ಮಾರ್ಗಗಳನ್ನ ಸಿದ್ಧ ಮಾಡ್ತಾರೆ. ಅದು ಎಷ್ಟೇ ಬಡತನ ಇದ್ರು ಸರಿ, ಆ ಬಡತನದ ಬೇಗ ಒಡೆಯಲ್ಪಡತ್ತೆ. ಆಗ ಮುಳ್ಳಿಂದನೇ ತೆಗಿಬೇಕು. ಈ ಮನುಷ್ಯ ಆ ಹಣವನ್ನು ದೇವ್ರು ಕೊಡಬೇಕಂತ ಹೇಳಿದ್ರು, ಆ ಹಣವನ್ನು ಕೊಡೋಕ್ಕೆ ರೆಡಿ ಆಗಲಿಲ್ಲ. ಅವನು ಹೇಳ್ಬಿಡ್ತಾನೆ, ಆಗ ಆಸ್ತಿ ಇದ್ದು ನಿನ್ನದಾಗಿತ್ತಲೆ, ನೀನು ಈ ಕಾರ್ಯವನ್ನು ಮಾಡಿ ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಏಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ನೀ ಸುಳ್ಳಾಡ್ಬಿಟ್ಟೆ. ಅವನು ಹೇಳ್ತಾ ಇದ್ದಂಗೆ ದಬಾರ್ ಅಂತ ಹೇಳಿ ಹಂಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾನೆ. ನೋಡಿ ಎಂಥ ಒಂದಿದು. ಇವತ್ತು ಎಷ್ಟು ಸುಳ್ಳು ಹೇಳ್ತೀವಿ. ನೀವು ಕೇಳ್ಬೋದು, ನಾನು ಪಾಸ್ಟರ್ ದೇಶ ಸುಳ್ಳು ಹೇಳ್ತೀವಿ.
ನೀ ಸಾಯಲ್ಲ, ಹೆದರಬೇಡಿ. ಅದು ಕರ್ತನ ಎಲ್ಲ ಕೆಲಸಗಳನ್ನ ಸಾಯಿಸ್ತಾ ಹೋಗ್ತಾನೆ. ಬರೋ ಕೆಲಸಗಳು ಬರೋಲ್ಲ, ಬರೋ ಪೋಸ್ಟ್ಗಳು ಬರೋದಿಲ್ಲ, ಬರೋ ಪ್ರಮೋಷನ್ಗಳು ಬರೋದಿಲ್ಲ, ಮಗ ಹೇಳಿದ ಮಾತು ಕೇಳಲ್ಲ, ಮಗಳು ಹೇಳಿದ ಮಾತು ಕೇಳಲ್ಲ. ಇದೆಲ್ಲ ಗಂಡಾಂತರಗಳು ಮನೆಯೊಳಗೆ ಅನುದಿನವೂ ನೀ ಸಾಯ್ತಾ ಇರಬೇಕು. ಆ ಥರ ದೇವ್ರು ಮರಣದಂಡ ಇಡ್ತಾರೆ. ಎವ್ರಿ ಡೇ ಯುಲ್ ಡೈ, ಗಾಡ್ ವಿಲ್ ಮೇಕ್ ಯು ಟು ಡೈ. ದಟ್ ಈಸ್ ಕಾಲ್ಡ್ ದ ಟಾರ್ಮೆಂಟೇಷನ್. ಪೀಡಿಸೋರ ಕೈಗೆ ಒಪ್ಪಿಸ್ಕೊಡ್ತಾರೆ. ಯಾವಾಗ ಇಲ್ಲಿ ಒಂದು ಸುಳ್ಳು ಹೇಳಿದ್ರೆ ಸತ್ತೋದೆ. ನಾವೆಲ್ಲ ಇಷ್ಟು ಸಭೆಯಲ್ಲಿ ಸುಳ್ಳು ಹೇಳ್ತಾ ಇದ್ದೀವಿ ಅದೇ ಹೇಳಿ, ಕ್ಯಾರಿ ಆನ್, ಕೀಪ್ ಇಟ್ ಅಪ್. ಒಂದು ದಿನ ಬರುತ್ತೆ, ಅದ್ರ ಪ್ರತಿಫಲ. ನಾನು ಬ್ರದರ್ಗೆ ಸುಳ್ಳು ಹೇಳಿದೆ ಗೊತ್ತಾ, ಬ್ರದರ್ ಗೊತ್ತಾಗಲೇ ಇಲ್ಲ, ನಂಬಿಟ್ರಪ್ಪ. ಕರೆಕ್ಟ್, ಅವ್ರು ನಂಬಿಟ್ರು. ನಿನ್ನ ಹೃದಯದಲ್ಲಿ ಸುಳ್ಳು ಹೇಳಿದ್ದು ಗೊತ್ತಾ ನಿನ್ನ ಆತ್ಮಕ್ಕೆ? ಅದು ದೇವ್ರ ತಾನೇ ಗೊತ್ತಾಗತ್ತೆ. ಅದಕ್ಕೆ ಪೇತ್ರ ಹೇಳ್ತೇನೆ, ನೀನು ಹೃದಯದಲ್ಲಿ ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ನೀನು ದೇವರಿಗೆ ಸುಳ್ಳಾಡಿದ್ದೆ ಆಗ್ಬಿಟ್ಟ. ಹೃದಯೊಳಗೆ ಬರುತ್ತೆ. ಆಗ ನಿಮ್ಮ ಮನಸ್ಸು ಅವನು ಸೋಮಾರಿತನ ಮಾಡ್ಬಿಟ್ಟ, ಮೈಗಳತನ ಮಾಡ್ಬಿಟ್ಟ. ಪ್ರಾರ್ಥನೆ ಮಾಡಿದ್ರು, ಅರಕೆ ಮಾಡಿದ್ರು, ಎಲ್ಲ ಒಳ್ಳೇದೇ. ಸಭೆಯೊಳಗೆ ಬಂದರು, ಎಲ್ಲ ಒಳ್ಳೇದೇ. ಆದರೆ ದೇವರ ಹಣ ಬಂದ ತಕ್ಷಣ ಅಲ್ಲಿಂದನೇ ಮೈಂಡ್ ಚೇಂಜ್ ಆಗುತ್ತೆ ಕೆಲವರಿಗೆ. ನೋಡಿ, ಕೆಲವರೆಲ್ಲ ಕೊಡ್ತೀನಿ ಅಂತ ಹೇಳ್ತಾರೆ, ಹಣ ಬಂದ ತಕ್ಷಣ ಮೈಂಡ್ ಚೇಂಜ್ ಆಗ್ಬಿಡುತ್ತೆ. ನೋಡಿದ್ದೀರಾ ಅವ್ರನ್ನ? ಆಸ್ತಿ ಲಿಸ್ಟ್ ಕೊಡ್ತೀನಿ ಅಂತ ಹೇಳಿರ್ತಾರೆ, ಹಣ ಬಂದ ತಕ್ಷಣ ಅವ್ರ ಮೈಂಡ್ ಚೇಂಜ್ ಆಗ್ಬಿಡುತ್ತೆ ಅಲ್ವಾ? ಅದಕ್ಕೆ ನಾವು ಅವಾಗ ಮಾಡಿದ್ದು, ಇವಾಗೆಲ್ಲ ಅದು ಇಷ್ಟು ಕೊಡೋಕ್ಕಾಗತ್ತೆ ಇವಾಗ? ದೇವ್ರವ್ರನ್ನ ಟೆಸ್ಟ್ ಮಾಡ್ತಾರೆ. ಇವರಿಗೆ ಟೆಸ್ಟ್ ಮಾಡ್ತಾರೆ ಮೈಗಳ್ಳತನ. ಅವ್ರು ಹಾರ್ವೆಸ್ಟ್ಗೆ ಸೋ ಮಾಡಿದ್ರು, ಸೀಡ್ ಮಾಡಿ ಸೋ ಮಾಡಿದ್ಮೇಲೆ ಹಾರ್ವೆಸ್ಟ್ ಕೊಟ್ಟರು. ಹಾರ್ವೆಸ್ಟ್ ಕೊಟ್ಟಿದ್ಮೇಲೆ ಇವಾಗ ಕೊಡೋದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ, ಅರ್ಧನ ಇಟ್ಕೊಳ್ಳೋಣ. ಅರ್ಧ ಏನು ಹೋಗಪ್ಪ, ಅದನ್ನು ನೆಕ್ಸ್ಟ್ ವಚನ ಓದು. ಅದು ಅರ್ಧವನ್ನು ಅವರು ಬಚ್ಚಿಟ್ಟರು. ವಾಕ್ಯ ಹೇಳುತ್ತೆ, ಏನು ಹೇಳುತ್ತಲ್ಲಿ? ಸ್ಪೀಡ್ ಇರಬೇಕು ನೀನು. ಅವ್ರ ಅರ್ಧವನ್ನು ಈ ಕಾರ್ಯವನ್ನು ಮಾಡಿ ನೀನು ಸುಳ್ಳಾಡಿ ನಿನ್ನ ಕೆಳಗೆ ಬಾ. ಮಾರಿದ ಹಣ ಮೇಲೆ ಬಂದ ಹಣದಿಂದಲೇ ಇರ್ತವೆ. ನೆಕ್ಸ್ಟ್ ಕೆಳಗೆ ಇನ್ನು ಮೇಲೋಗು. ಆಗ ಪೇತ್ರನು ಈ ಹೊಲದ ಕರೆಯದಲ್ಲಿ ಕೆಲವನ್ನ ಬಚ್ಚಿಟ್ಟುಕೊಂಡ. ಎಷ್ಟು ನಿಮಿಷ ಮಾತಾಡಿರ್ಬೋದು ನೇತ್ರ ಅವರೇ? ಅವನದು ಎಷ್ಟು ನಿಮಿಷ ಮಾತಾಡಿರ್ಬೋದು? ಏನೊಂದು 2 ಮಿನಿಟ್ಸ್, 1 ಅವರ್ ಮುಂಚೆ ಬಚ್ಚಿಟ್ಟಿದ್ದಾನೆ. ದೇವ್ರ ಸೇವಕರ ಮುಂದೆ ಬಂದ, ಮಾತಾಡಿದ ತಕ್ಷಣ ನೆಗೆದು ಬಿದ್ದು ಸತ್ತೋದ. ಅಲ್ಲಿ ಹಣವನ್ನು ಬಚ್ಚಿಟ್ರು. ಸಭೆಯಿಂದ ಹೊರಗಡೆ ಹೋಗಿ ಮಶಾಣದಲ್ಲಿ ಹಣವನ್ನು ಮುಚ್ಚಿಟ್ರು. ಅಲ್ಲಿ ಬಚ್ಚಿಟ್ಟ, ಮುಚ್ಚಿಟ್ಟ. ನಿನ್ನ ಮನೆ ಹಾಳಾಗಬಾರ್ದು ಅಂದರೆ ನಿನ್ನ ಬಾಯಿ ಸರಿ ಇರಬೇಕು, ನಿನ್ನ ಹೃದಯ ಕರೆಕ್ಟಾಗಿ ರೈಟ್ಸ್ ಅಸೋಸಿಯೇಷನ್ ಇರಬೇಕು. ಸುಳ್ಳು ಹೇಳ್ಬೋದು, ಪರವಾಗಿಲ್ಲ, ಆ ಸ್ಥಿತಿ ತಪ್ಪಿಸ್ಕೊಳ್ಳೋಕ್ಕೆ. ಅದು ದೇವ್ರು ನೋಡ್ತಾ ಇರ್ತಾರಲ್ಲ ಕಿರಣ್ ಅವರೇ, ದೇವ್ರು ನಮ್ಮನ್ನ 24 ಗಂಟೆ ನೋಡ್ತಿರ್ತಾರೆ. ಯಾಕೆ? ನಿನ್ನ ಆಶೀರ್ವಾದ ಮಾಡೋಕ್ಕೆ ನೋಡ್ತಾ ಇರ್ತಾರೆ. ನನ್ನ ಮಗ ತೀರ್ಮಾನ ಮಾಡೋನೆ, ನಾಗೇಶು ಬೈರೇಶ್ ತೀರ್ಮಾನ ಮಾಡೋರೆ, ಆ ತೀರ್ಮಾನ ಆಶೀರ್ವಾದ ಮಾಡಬೇಕು ನಾನು. ಅವಾಗ ನಿನ್ನ ಹೆಜ್ಜೆಗಳನ್ನ ಗಮನಿಸ್ತಾನೆ ದೇವರು. ಹೆಂಗೆ ಹೋಗ್ತೀಯಾ, ಹೆಂಗೆ ಮಾಡ್ತೀಯಾ, ಎಲ್ಲ ಟೈಮ್ ಸಿಗ್ತಾ, ಫ್ರೀಯಾಗಿ ಸಿಗ್ತಾ, ಕೂತ್ಕೊಂಡು ಅಳಟೆ ಮಾತಾಡಿ, ಇಲ್ದಿರೋದೆಲ್ಲ ಸಭೆ ಮೇಲೆ ಮಾತಾಡೋದು, ಸೇವಕರ ಮೇಲೆ ಮಾತಾಡೋದು. ಇವತ್ತು ಎಷ್ಟೋ ಜನ ಆ ಥರ ಇದ್ದಾರೆ ಮಾತಾಡ್ಕೊಂಡು. ಯಾಕೆ? ದೇವ್ರ ಸೇವ್ರಿಗೆ ಗೊತ್ತಾಗೋದಿಲ್ಲ. ಅಪ್ಪ ಹೇಳ್ತಾರೆ, ನಿನ್ನನ್ನು ಶಪಿಸೋರು ನಾನು ಶಪಿಸ್ತೇನೆ, ನಿನ್ನ ಆಶೀರ್ವಾದ ಮಾಡೋರು ನಾನು ಆಶೀರ್ವಾದ ಮಾಡುತ್ತೇನೆ. ನನ್ನ ಪ್ರಿಯ ಮಕ್ಕಳು, ಹಣ ಬಂದ ತಕ್ಷಣ ನಿಮಗೆ ಟೆಸ್ಟ್ ಆಗೋದು. ಅದಕ್ಕೆ ನಾನು ಹೇಳ್ತೀನಲ್ಲ, ಹಣನೇ ನಿಮ್ಮ ಹೃದಯ ಟೆಸ್ಟ್ ಮಾಡೋಕ್ಕೆ ದೇವರೇನು ಇಡ್ತಾರೆ? ದ ಮನಿ ಈಸ್ ಎನ್ ಇನ್ಸ್ಟ್ರೂಮೆಂಟ್. ಆಗ ನಿಮ್ಗೊಂದು ಹಣ ಕೊಡ್ತಾರೆ. ಈ ಭೂಮಿಯೊಳಗೆ ಒಂದು ವ್ಯವಹಾರಗಳು ಮಾಡಬೇಕಂದ್ರೆ ನಿಮ್ಗೇನು ಬೇಕಾಗಿದೆ? ಹಣ ಬೇಕಾಗಬೇಕು. ಸೂಪರ್ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ನಿಮ್ಮ ಕೈಲಿ ಏನಿರಬೇಕು? ಹಣ ಇರಬೇಕು. ನೀವು ಎಲ್ಲ ತೊಗೊಂಡು ಬ್ಯಾಗು, ಲಾರಿ ಎಲ್ಲ ಎತ್ಕೊಂಡು ಒಳಗೆ ಹೋಗ್ಬಿಟ್ಟು ಏನು ಹೋಗಿ ವ್ಯಾಪಾರ ಮಾಡೋಣ ಅಂತ, ಇಲ್ಲೇ ಪರ್ಸಲ್ಲೇ ಪರ್ಸ್ ತರಲಿಲ್ವಾ, ಅಯ್ಯೋ ನಡಿ ವಾಪಸ್ ಹೋಗೋಣ, ಏನು ಕೊಡಲ್ಲ ಇವರು ಅಂತಾರೆ. ಸೊ ಮನಿ ಈಸ್ ದ ಎಕ್ಸ್ಚೇಂಜ್, ವಿನಿಮಯ. ಫ್ರಿಜ್ ತೊಗೊಳಕ್ಕೆ ಹೋಗಿದ್ದೀರಾ, ಮನೇಲಿ 50,000 ಬಿಟ್ಬಿಟ್ಟಿದ್ದೀರಾ, 50,000 ತೊಗೊಂಡೋದ್ರನ್ನೇ ಫ್ರಿಜ್ ಕೊಡ್ತಾನೆ. 50,000 ತೊಗೊಂಡೋದ್ರನ್ನೇ ಫ್ರಿಜ್ ಕೊಡ್ತಾನೆ. ಫ್ರಿಜ್ ಅವ್ರ ಹತ್ರ ಹೋಗ್ಬಿಟ್ಟು, ಇದು ಎಷ್ಟಪ್ಪ ಫ್ರಿಜ್ಜು? 50,000 ರೂಪಾಯಿ. ಅದು 50,000ಪ್ಪ. ನೋಡಪ್ಪ, ನಾವೆಲ್ಲ ದೇವ್ರ ಮಕ್ಕಳಪ್ಪ, ನೋಡು ನೀನು ಚರ್ಚ್ಗೆ ಹೋಗ್ತೈತೆ. ನಿನ್ನ ಹೆಸರು? ನನ್ನ ಹೆಸರು ಪ್ಯಾಟ್ರಿಕ್ಕು. ನಿನ್ನ ಹೆಸರು? ನನ್ನ ಹೆಸರು ನೋಡು, ನಾ ಇಬ್ಬರು ಮೇರಿ ಪ್ಯಾಟ್ರಿ ಎಲ್ಲ ದೇವ್ರ ಮಕ್ಕಳಪ್ಪ. ನೀನು ಹಂಗೆಲ್ಲ ಗುಡ್ಡು ಇಡ್ಡೋದು ಕೇಳಬಾರ್ದು. ಫ್ರಿಜ್ ಕೊಟ್ಬಿಡು. ಫ್ರಿಜ್ ಬಂದಿದ್ದಾಗ ಸ್ತೋತ್ರದ ಹೊತ್ಕೊಂಡು ಹೋಗ್ತಾನೆ, ಪೊಲೀಸ್ನ ಕರೀತಾನೆ ಅವನು. ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು 2 kg ಟೊಮೊಟೊ, 2 kg ಬದನೆಕಾಯಿ, 2 kg ಸೊಪ್ಪೆಲ್ಲ ತೊಗೊಂಬಿಟ್ಟು, ಅಯ್ಯೋ ದುಡ್ಡೇ ತಂದಿಲ್ಲ, ಇರಲಿ ಬಿಡಪ್ಪ, ತರಕಾರಿ ಬಂದಿದ್ದಕ್ಕೆ ಸ್ತೋತ್ರ, ನೀ ಕೊಟ್ಟಿದ್ದಕ್ಕೆ ಸ್ತೋತ್ರ. ಅಮ್ಮ ಡಬ್ಬಿ ಅಮ್ಮ ಅಂತ ನಾನು ಡಬ್ಬು ಕೊಟ್ಬಿಟ್ಟು ತಂದಿದ್ದೀನಿ, ಡಬ್ಬು ಕಾವಲ್ಲ ಮಾಕಿ. ಆಗ ಆ ತರಕಾರಿ ಟೊಮೊಟೊ ಬೇಕು ಅಂದರೆ ನೀನು ಏನು ಕೊಡಬೇಕಲ್ಲಿ? ಹಣ ಕೊಡಬೇಕು. ಹಣ ಕೊಟ್ಟರೆ ವಿನಿಮಯ. ಪ್ರಪಂಚದ ಟ್ರಾನ್ಸಾಕ್ಷನ್ನು ಹಣದಿಂದ ಮ್ಯಾಟ್ರ್ ಆಗುತ್ತೆ. ಆಗ ಪರಲೋಕದ ಟ್ರಾನ್ಸಾಕ್ಷನ್ನು ನಂಬಿಕೆಯಿಂದ ಆರಂಭ ಆಗುತ್ತೆ. ಆಗ ಪರಲೋಕದ ಕರೆನ್ಸಿಯನ್ನು ನಂಬಿಕೆ, ಭೂಲೋಕದ ಕರೆನ್ಸಿಯನ್ನು ಹಣ. ಹಣ ಕೊಟ್ಟರೆ ಏನು ಬೇಕಾದ್ರೆ ತರಬಹುದು.
ಆಗ ಪರಲೋಕ ರಾಜ್ಯದಲ್ಲಿರೋ ಎಲ್ಲ ಸೊತ್ತುಗಳು ನಿಮ್ಮ ಕೈಗೆ ಬರಬೇಕಂದ್ರೆ ನಿಮ್ಗೊಂದು ಕರೆನ್ಸಿ ಬೇಕು, ಅದು ದೇವರ ನಂಬಿಕೆ. ಆ ನಂಬಿಕೆಯಿಂದ ಬರುತ್ತಂದ್ರೆ ನಿಮ್ಮ ಹೃದಯ ಯಾವಾಗ ದೇವರೊಳಗೆ ಫಿಕ್ಸ್ ಆಗುತ್ತೆ, ಯಾವಾಗ ದೇವರೊಳಗೆ ಬಂದ್ಬಿಡುತ್ತೆ, ಯಾವಾಗ ದೇವರು ಒಬ್ಬನು ನನ್ನಲ್ಲಿಯೂ ನನ್ನ ಮಾತುಗಳು ಅವನ ಹೃದಯದಲ್ಲಿ ನೆಲೆಗೊಂಡಿದ್ದಾರೆ, ಅವನು ಏನು ಬೇಕಾದ್ರೂ ಪ್ರಾರ್ಥಿಸಲಿ ಅಂತ ಹೇಳ್ತಾರಲ್ಲ, ಆಗ್ಲಿಂದನೇ ಫಟ್ ಎಲ್ಲ ಕಾರ್ಯ ನಿನಗಾಗಿ ಸಿದ್ಧ ಆಗ್ಬಿಡತ್ತೆ. ನೀವು ಬೇಡೋದಕ್ಕಿಂತಲೂ ಕೇಳೋದಕ್ಕಿಂತಲೂ ಅತ್ಯಧಿಕವಾಗಿ ಮಾಡೋ ದೇವರಿಗೆ ಸ್ತೋತ್ರ ಅಂತ ಹೇಳ್ತಾರೆ. ಎಲ್ಲ ಆಗುತ್ತೆ ಆಶೀರ್ವಾದ. ನೀವೇನಕ್ಕೆ ಕೇಳಲ್ಲ, ನಿಮ್ಮ ಹೃದಯ ಸರಿಗೆ ಇಟ್ಕೊಂಡಿಲ್ಲ, ನಿಮ್ಮ ಹೃದಯ ರೆಡಿ ಇಲ್ಲ, ಆಗಿದ್ಮೇಲೆ ಹೇಗಾಗುತ್ತೆ? ಆಗ ಎಲ್ಲ ಟ್ರಾನ್ಸಾಕ್ಷನ್ ಭೂಮಿ ಮೇಲೆ ಆಗ್ಬೇಕಂದ್ರೆ ಎಲ್ಲದಕ್ಕೂ ಹಣನೇ ತುಂಬ ಮುಖ್ಯ ಪಾತ್ರ ವಹಿಸತ್ತೆ. ಹಣ ವಿನಿಮಯ ಮಾಡುತ್ತೆ. ನೀನು ಹಣ ಕೊಡು, ನಾನು ವಸ್ತು ಕೊಡ್ತೀನಿ. ಆಗ ನೀವು ಹೋಗೊಂದು ಗಾರೆ ಕೆಲಸ ಮಾಡ್ತೀಯಾ, ಗಾರೆ ಕೆಲಸ ಮಾಡಿ ಸಾಯಂಕಾಲ ಆಗೋಷ್ಟು ನೀನು ಕೂಲಿ ಕೊಡ್ತಾರೆ ಅಲ್ವಾ? ಕೂಲಿ ಏನದು, ನಿನಗೆ ಹಣ ಕೊಡ್ತಾರೆ, ಒಂದು ವಾರದ ಬಟವಾಡೆ ಕೊಡ್ತಾರೆ. ಆ ಬಟವಾಡೆ ಕೊಟ್ಟಿದ್ದು ಏನಕ್ಕದು? ನಿನಗೆ ಫ್ರೀಯಾಗಿ ಕೊಟ್ಟವನಾ? ಕಷ್ಟಪಟ್ಟಿದ್ದೆ. ನೀನು ಕಷ್ಟಪಟ್ಟು ಕೆಲಸ ಮಾಡಿ. ಇವಾಗ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ದುಡ್ಡು ನಿಂದು ಅಂತ ಹೇಳೋಕ್ಕಾಗತ್ತಾ? ಕಷ್ಟ ಪಡೋದಕ್ಕೆ ಕಷ್ಟ ನಿನಗೆ ಕರ್ತನ ಕೃಪೆ ಕೊಟ್ಟ, ಆರೋಗ್ಯ ಕೊಟ್ಟಿದ್ದ, ನಿನಗೆ ಜೀವ ಕೊಟ್ಟ, ಆರೋಗ್ಯ ಕೊಟ್ಟ. ಬಲ ಕೊಟ್ಟ. ಆಗ ಅನನ್ಯ ಸಫರ್ ಏನು ಮಾಡಬೇಕಾಯ್ತು? ದೇವರೇ, ನಾವು ನಿಮ್ಮವರಪ್ಪ, ನಮ್ಮ ಹೃದಯ ನಿಮ್ಮ ಜೊತೆ ಫಿಕ್ಸ್ ಆಗಿದೆಯಪ್ಪ, ಈ ಹಣ ಎಲ್ಲ ನಿಮ್ದಪ್ಪ ಅಂತೇಳಿ ಫುಲ್ ಅವ್ರು ತಂದು ಕೊಟ್ಬಿಟ್ಟಿದ್ರೆ ಅವ್ರ ಹೆಸರಲ್ಲಿ ಬ್ಲೆಸ್ ಭಾಷೆ ಆಶೀರ್ವಾದ ಮಾಡ್ಬೋದಾಗಿತ್ತು. ನನ್ನ ಪ್ರಿಯ ದೇವ ಮಕ್ಕಳೇ, ಇವತ್ತು ತೀರ್ಮಾನಗಳು ಸರಿಯಾಗಿ ತಗೊಳ್ಳಿ. ನೀವೇನೇ ಕೆಲಸ ಮಾಡಿದ್ರು ಕೂಡ ಮನಪೂರ್ವಕವಾಗಿ ಮಾಡಿ. ನೀ ಕರ್ತನ್ನ ಪೂರ್ಣ ಹೃದಯದಿಂದ, ಪ್ರಾಣದಿಂದ, ಶಕ್ತಿಯಿಂದ ನೀ ಪ್ರೀತಿ ಅಪ್ಪ ಎವ್ರಿ ಟೈಮ್ ಹೇಳಿ, ಅಪ್ಪ ನಾನು ಪ್ರೀತಿ ಮಾಡ್ತೇನಪ್ಪ, ಐ ಲವ್ ಯು ಲಾರ್ಡ್, ಐ ಲವ್ ಯು ಲಾರ್ಡ್, ಲವ್ ಯು ಲಾರ್ಡ್, ಲವ್ ಯು ಲಾರ್ಡ್. ಆಕಾಶ ನೋಡಿ, ಹೇಳಿ ನೋಡೋಣ ಅನ್ಸತಿ, ಮೇಲೆ ನೋಡಿ ಹೇಳಿ, ಮುझे परमेश्वर तुझे मैं प्यार करूंगा, प्यार करूंगा, I love you Lord, I love you Lord, I love you Lord, I love you Lord, I love you Lord. ದೇವರಿಗೆ ಸ್ತೋತ್ರ. ಅಪ್ಪನ ಪ್ರೀತಿ ಮಾಡೋಕ್ಕೆ ಇವತ್ತಿಂದ ಶುರು ಮಾಡಿ. ಹೃದಯ ಅನ್ನೋದು ತುಂಬ ಮುಖ್ಯ. ಆ ಹೃದಯದಲ್ಲಿ ದೇವ್ರಿಗೆ ಅವಕಾಶ ಕೊಟ್ಬಿಡಿ. ಆ ಹೃದಯದಲ್ಲಿ ಮನಪೂರ್ವಕವಾಗಿ ತಂದೆನ ಇಟ್ಬಿಡಿ. ಅಪ್ಪ ನಿನ್ನ ಪ್ರೀತಿ ಮಾಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೆಂಡ್ತಿರೇ ಬಂದು ಕೇಳ್ತಾರೆ, ಏನ್ರಿ ನನ್ನ ತುಂಬ ಪ್ರೀತಿ ಮಾಡ್ತಾರೆ? ಇಲ್ಲ ಕಣೆ, ನಾನು ಫಸ್ಟು ಅಪ್ಪನ ಪ್ರೀತಿ ಮಾಡ್ತೀನಿ, ಆಮೇಲೆ ಲವ್ ಮಾಡ್ತೀನಿ ಕಣೆ. ಹಾಂ, ಅದು ಇಲ್ಲ ಕಣೆ, ನನ್ನ ಮಾಡಲ್ವ ರೀ? ಇಲ್ಲ, ನಿನ್ನ ಮಾಡ್ತೀನಿ, ಆದರೆ ಫಸ್ಟು ನಾನು ದೇವ್ರನ್ನ ಮಾಡ್ತೀನಿ. ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದಲೂ. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿ. ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆ ಮಕ್ಕಳಿಗೆ ದೇವನ ಪ್ರೀತಿಸುವ ಹೃದಯನ ಕಲಿಸ್ಕೊಡಿ. ಬೈಬಲ್ ವಾಕ್ಯಗಳು ಓದಿ ಕಲಿಸ್ಕೊಡಿ. ಯಾರೋ ಒಬ್ಬರು ಬಂದರೆ ಹೇಳ್ತಾರೆ, 1800 ರೂಪಾಯಿ ಇಕ್ಕು, ನಾನು ಅಪ್ಪನಿಗೆ ಹೋಗಿ ಬೀಜ ಬಿತ್ತಬೇಕು. ಅಯ್ಯೋ ಹಂಗೆಲ್ಲ ಕೊಡಿ, ನೀನು ವಾಕ್ಯ ತಾನೇ ಹೇಳಬೇಕು. ವಾಕ್ಯ ಹೇಳ್ತೀನಿ, ಯಾವ ವಾಕ್ಯ ಹೇಳ್ಬೇಕು ಹೇಳೋ ಕಲಿತೀನಿ. ಆ ಮಗು ಅಪ್ಪನಿಗೆ ಆವಾಜ್ ಅಂತೆ. ಹೋಗಿ ಜೋಬಲ್ಲಿ ಕೈ ಹಾಕಿ 1800 ರೂಪಾಯಿ ಇಟ್ಟು ಪ್ಯಾಕ್ ಮಾಡಿ ಆಯ್ತು ಆ ಮಗು. ಅವ್ರ ಅಪ್ಪ ಅಮ್ಮ ಹೇಳ್ತಾರೆ, ಏನು ಬಸರ್ ಈ ಮಗು ಹಿಂಗೆ ಹಣ ಆಡ್ತೈತೆ, ನಾವೆತ್ತಿಕೊಳ್ಳೋದು ಇದು ಮಗು ನಮ್ಮನ್ನೇ ಭಾಷೆ ಕೇಳಿ ನಮ್ಮನ್ನೇ ವಾಕ್ಯ ಕೇಳ್ತೈತೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತೀರಿ ಇವೆಲ್ಲ? ನಿಮ್ಮ ಮಕ್ಕಳಿಗೆ ಆ ರೀತಿ ನೀವು ಅಭ್ಯಾಸ ಮಾಡಬೇಕು. ನಾರಾಯಣಪ್ಪ ಅವರೇ, ನೀವು ಅದನ್ನು ಅಭ್ಯಾಸ ಮಾಡಿ. ರಘು ಅವರೇ, ಮಕ್ಕಳಿಗೆ ಅದನ್ನು ಬೋಧನೆ ಮಾಡಿ. ನಿಮ್ಮ ಹೃದಯ ದೇವ್ರ ಕೈಲಿ ಕೊಟ್ಟು ಮಕ್ಕಳಿಗೆ ಬೋಧನೆ ಮಾಡಿ. ಕೂತಿರುವಾಗ, ಮನೆಯಲ್ಲಿ ದಾರಿಯಲ್ಲಿ ನಡೆಯುವಾಗ, ರಾತ್ರಿ ಮಲಗುವಾಗ, ಬೆಳಗ್ಗೆ ಎದ್ದೇಳುವಾಗ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಅವರೇ, ನೀವು ಅಭ್ಯಾಸ ಆಗೋವರೆಗೂ ನೀವು ಬಿಡಬಾರ್ದು. ಇವಾಗ ನೀವು ಕರೆಕ್ಟಾಗಿ ಮಾಡಿ ನೋಡ್ಬಿಡಿ, ವಯಸ್ಸಾದ ಕಾಲದಲ್ಲಿ ನಿಮ್ಗೆ ಊಟ, ಟಿಫನ್ ಡಬ್ಬ ಎಲ್ಲ ಕೈಗೆ ಬರ್ತಾ ಇರತ್ತೆ.